ಹಲ್ಲೆಲೂಯ, ಹಲ್ಲೆಲೂಯ. ದೇವರು ತಾನೇ ಶಿಲುಬೆಯ ಧ್ಯಾನದ ವಾರದಲ್ಲಿ ಈ 2ನೇ ದಿವಸ ಪ್ರಾರ್ಥನೆಗೆ ಬಂದಿರುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸುವಂತೆ, ಅದಾಗಿಯೂ ಬರುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ತಕ್ಕ ಸಮಯಕ್ಕೆ ತಂದು ಸೇರಿಸುವಂತೆಯೂ, ಇದರಿಂದಲೇ ನಡೆಯುವಂಥ ಪ್ರತಿಯೊಂದು ಭಾಗಗಳನ್ನು ದೇವರು ಆಶೀರ್ವದಿಸುವಂತೆ ನಾವು ಇರುವಂಥ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನೀವು ನಮಗಾಗಿ ಮಾಡಿ ಮುಗಿಸಿದಂಥ ಅಪ್ಪ ಎಲ್ಲ ಒಂದು ಪ್ರೀತಿಯಾದ ನಿಮ್ಮ ಎಲ್ಲ ಕ್ರಿಯೆಗಳಿಗಾಗಿ ಸ್ತೋತ್ರ ತಂದೆಯೇ, ನಿಮಗೆ ಸ್ತೋತ್ರ. ನಾವು ಹಾಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರೇ, ನಿಮಗೆ ವಂದನೆ ಅಪ್ಪ, ನಿಮಗೆ ಕೃತಜ್ಞತೆ ತಂದೆಯೇ ಅಪ್ಪ. ಅಪಾರವಾದಂಥ ಪ್ರೀತಿ ಅಪ್ಪ, ಮೌಲ್ಯವಾದಂಥ ಪ್ರೀತಿ, ಯಾರು ತೋರಿಸದಂಥ ಪ್ರೀತಿಯನ್ನು ಅಪ್ಪ ನಮ್ಮ ಮೇಲೆ ತೋರಿಸಿ ಅಪ್ಪ, ಓ ಎಲ್ಲ ಕ್ರಿಯೆಗಳನ್ನು ನೀವು ಮಾಡಿ ಮುಗಿಸಿದ್ದೀರಲ್ಲ ಅಪ್ಪ. ಎಲ್ಲ ಕ್ರಿಯೆಗಳಿಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ 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 ತಂದೆಯೇ, ಸ್ತೋತ್ರ ತಂದೆಯಪ್ಪ. ಪರಲೋಕದಲ್ಲಿರುವಂಥ ಒಳ್ಳೆಯ ತಂದೆಯೇ, ನಿಮಗೆ ಸ್ತೋತ್ರ ತಂದೆಯೇ ಅಪ್ಪ. ಈ ದಿನದಲ್ಲಿಯೂ ಸಹ ಈ ಒಂದು ಧ್ಯಾನಕ್ಕಾಗಿ ಅಪ್ಪ, ಶಿಲುಬೆಯಲ್ಲಿ ಅಪ್ಪ ನೀವು ಮಾಡಿ ಮುಗಿಸಿದಂಥ ಅಪ್ಪ ಶಿಲುಬೆಯ ಕುರಿತಾದಂಥ ಒಂದೊಂದು ಕಾರ್ಯಗಳನ್ನು ನಾವು ತಿಳಿದುಕೊಳ್ಳುವಂತೆಯೂ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆಯೂ ಅಪ್ಪ, ನಿನ್ನೊಟ್ಟಿಗಿರುವಂಥ ಅಪ್ಪ, ನಿಮ್ಮೊಟ್ಟಿಗೆ ಇರುವಂಥ ಸಂಬಂಧದಲ್ಲಿ ಇನ್ನು ನಿಕಟವಾದ ಸಂಬಂಧವನ್ನು ಇಟ್ಟುಕೊಳ್ಳುವಂತೆಯೂ, ಇನ್ನೂ ಹತ್ತಿರ ಸೇರುವಂಥ ಆ ಒಂದು ಅಪ್ಪ ಮನಸ್ಸಿನಲ್ಲಿ ಬಂದಿರುವಂಥ ಈ ಒಂದು ಸಮಯವನ್ನು ನೀವು ಆಶೀರ್ವದಿಸಿಕೊಡ್ರಿ ಅಪ್ಪ. ನೀವು ನಮ್ಮನ್ನು ನಡೆಸಿರಿ ತಂದೆಯೇ ಅಪ್ಪ. ಈ ದಿನದಲ್ಲಿ ನಡೆಯುವಂಥ ಪ್ರಾರ್ಥನೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಭಾಗಗಳನ್ನು ನೀವು ಆಶೀರ್ವದಿಸಿಕೊಡ್ರಿ. ನೋಡುವಂಥ ಪ್ರತಿಯೊಬ್ಬರು ಅಪ್ಪ ಈ ಸಮ್ಮುಖದಲ್ಲಿ ಅಪ್ಪ ಕಾದಿರುವಂಥ ನಮ್ಮೆಲ್ಲರಿಗೂ ಒಂದು ವಿಶಿಷ್ಟವಾದಂಥ, ಒಂದು ಸೌಮ್ಯಕರವಾದಂಥ, ಒಂದು ಪ್ರೀತಿಯುಳ್ಳ ಅತ್ಯಮೂಲ್ಯವಾದಂಥ ಸಮಯವಾಗಿ ನಿಮ್ಮ ಸ್ಪರ್ಶತೆಯನ್ನು ಅಪ್ಪ ನೀವು ಮಾಡಿ ಮುಗಿಸಿದಂಥ ಕಾರ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥ ಅಪ್ಪ, ನಿಮ್ಮನ್ನು ಆರಾಧಿಸುವಂಥ ಅಪ್ಪ ಒಂದು ಒಳ್ಳೆಯ ಸಮಯವಾಗಿ ಈ ಸಮಯವು ಇರಲಿ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ಆಶೀರ್ವದಿಸಿಕೊಡ್ರಿ. ನಡೆಸುವಂಥ ಪ್ರತಿಯೊಬ್ಬರನ್ನು ಮುಚ್ಚಿ ಮರೆ ಮಾಡಿ ನೀವು ಹೊರಪಡ್ರಿ ತಂದೆಯೇ. ನಿಮ್ಮ ಪ್ರಸನ್ನತೆಯು ಅಳತೆ ಇಲ್ಲದೆ ಸುರಿಸಲ್ಪಡಲಿ ಅಪ್ಪ. ನಾವೆಲ್ಲರೂ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸಲು ನಮಗೆ ಸಹಾಯ ಮಾಡಿ ಅಪ್ಪ. ಬರುವಂಥವರು ತಕ್ಕ ಸಮಯಕ್ಕೆ ತಂದು ಸೇರಿಸ್ರಿ. ಬಂದಿರುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸ್ರಿ, ನಮ್ಮನ್ನು ಸಿದ್ಧತೆ ಪಡಿಸ್ರಿ ತಂದೆಯೇ ಅಪ್ಪ. ನಮ್ಮ ಗಮನಗಳು ಆಚೆ ಈಚೆ ಹೋಗದ ಹಾಗೆ ಒಂದು ಏಕಾಗ್ರತೆ ಚಿತ್ತೆಯನ್ನು ನಮಗೆ ಕೊಟ್ಟು ನೀವು ನಡೆಸ್ರಿ. ನಿಮ್ಮ ಅಪ್ಪ ಹಸ್ತದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆಯ ತಂದೆಯೇ, ಆಮೆನ್ ಆಮೆನ್. ಹಲ್ಲೆಲೂಯಾ. ಈಗ ಆರಾಧನೆ ಮಾಡುವಂಥ ಸಮಯ. ನಮ್ಮ ತಂಡವರು ನಮ್ಮ ಜೊತೆಗಿದ್ದಾರೆ, ಅವರೊಟ್ಟಿಗೆ ಸೇರಿ ನಾವು ಆರಾಧನೆಯನ್ನು ಮಾಡೋಣ. ರಾಜ ಯೇಸು ಎಂಬ ಹಾಡನ್ನು ಕರ್ತನ ಬಿಡಿಸೋಣ. ಎಲ್ಲರನ್ನು ಕರಗಳು ತಟ್ಟುತ್ತಾ ಜೋರಾಗಿ ಗೊತ್ತಿರೋ ಸಾಂಗೆ ಯೇಸು ಮಹಾರಾಜ ಯೇಸು ಎಂಬ ಹಾಡನ್ನು. ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, hallelujah, hallelujah. Hallelujah, hallelujah, hallelujah. ಉನ್ನತ ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ
ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, hallelujah, hallelujah. Hallelujah, hallelujah, hallelujah. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, hallelujah, hallelujah. Hallelujah, hallelujah, hallelujah. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, hallelujah, hallelujah. Hallelujah, hallelujah, hallelujah. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, hallelujah, hallelujah. Hallelujah, hallelujah, hallelujah. Hallelujah. ನಮ್ಮ ಯೇಸು ಮಹಾರಾಜ ಯೇಸು. ಆಮೇನ್. ನಮ್ಮ ಯೇಸು ಪರಿಶುದ್ಧನಾಗಿರುವಂಥ ಯೇಸು. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಮನಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸ್ಸಾರೆ ಸ್ತುತಿಸಿ ಕೊಂಡಾಡುವೆ. ಹಲ್ಲೆಲೂಯಾ. ಮಾಡೋಣ, ಆಡೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ, ಅವು ದಿನ ದಿನವೂ ಹೊಸದಾಗಿದೆ. ಮನಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಪೆ. ನಿನಗಾಗಿ ನಿನ್ನಯ ಕಷ್ಟವನ್ನು ಹೊತ್ತುಕೊಂಡು ದುಃಖವನ್ನು ಸಹಿಸಿಕೊಂಡೆ. ನಿಜವಾಗಿ ನಿಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ,
ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಹಾಡುವೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನನಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನನಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಪಾಪದ ಮುಳ್ಳನ್ನು ತಲೆಯ ಮೇಲೆ ಹೊರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಶಾಪದ ಮುಳ್ಳನ್ನು ತಲೆಯ ಮೇಲೆ ಹೊರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ, ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ, ಅವು ದಿನ ದಿನವೂ ಹೊಸದಾಗಿದೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವನ್ನು ದಿನ ಮಾಡುವೆ ನೀ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವನ್ನು ದಿನ ಮಾಡುವೆ ನೀ. ಸ್ವಾಮಿ ಅದ್ಭುತ ಮಾಡುವೆ ನೀ, ಸ್ವಾಮಿ ಅದ್ಭುತ ಮಾಡುವೆ ನೀ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ, ಅವು ದಿನ ದಿನವೂ ಹೊಸದಾಗಿದೆ. ಮನ ಮರುಗುವ ದೇವನೇ యేసయ్య,
ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನಮ್ಮ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಮ್ಮ ಪಾಪದಿಂದ ಜಜ್ಜಲ್ಪಟ್ಟೆ, ಕಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಿನ್ನ ಗಾಯದಿಂದ ಸುಖವಾದೆ, ನಿನ್ನ ಗಾಯದಿಂದ ಸುಖವಾದೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಯೆಸ್ಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ, ಅಯ್ಯ ದುಃಖಗಳ ಸಹಿಸಿಕೊಂಡೆ. ನೀ ಯುದ್ಧನು ಸರ್ವಶಕ್ತನು, ನೀ ಯುದ್ಧನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ, ನಿನ್ನ ಕರುಣೆಗೆ ಕೊನೆಯಿಲ್ಲ, ನಿನ್ನ ಪ್ರೀತಿಗೆ ಮಿತಿಯಿಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ಮೇಲೆ ಇಷ್ಟೊಂದು ಮಮತೆಯನ್ನಿಟ್ಟು ಕರ್ತನೆ ಸ್ತೋತ್ರ ಸ್ವಾಮಿ. ನಮಗಾಗಿ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೆ, ನೀ ಸುಂದರವಾದ ರೂಪವನ್ನು ಕರ್ತನೆ ನಮಗಾಗಿ ಕರ್ತನೆ ಸ್ತೋತ್ರ ಸ್ವಾಮಿ. ನೀ ಘೋರವಾದ ರೂಪವಾಗಿ ನನ್ನ ಮುಂದಿನಲ್ಲಿ ನಮ್ಮ ಪಾಪಗಳನ್ನು ತೊಳೆದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
அழகானவர் தூயவரே உயர்ந்தவரே என் அன்பே அழகானவர் தூயவரே உயர்ந்தவரே என் அன்பே ஆயிரங்களில் நீங்க அழகானவர் என் வாழ்வின் நேசர் நீரே சாரோனின் ரோஜாவும் பள்ளத்தாக்கின் புஷ்பமே உம்மை நான் அறிந்து கொண்டே ஆயிரங்களில் நீங்க அழகானவர் என் வாழ்வின் நேசர் நீரே சாரோனின் ரோஜா நீ பள்ளத்தாக்கின் புஷ்பமே உம்மை நான் அறிந்து கொண்டே தூயவரே உயர்ந்தவரே என் அன்பே அழகானவர் தூயவரே உயர்ந்தவரே என் அன்பே உங்களை பார்க்கணும் உங்க பாதத்தில் மூழ்கணும் இதுதான் என் வாஞ்சை ஐயா உங்களை பார்க்கணும் உம் பாசத்தில் மூழ்கணும் இதுதான் என் வாஞ்சை ஐயா அழகானவர் தூயவரே உயர்ந்தவரே என் அன்பே அழகானவர் தூயவரே உயர்ந்தவரே என் அன்பே இயேசுவே என் இயேசுவே உம்மை போல யாரும் இல்லை இயேசுவே என் இயேசுவே உம்மை போல யாரும் இல்லை உங்களை பார்க்கணும் உம் பாசத்தில் மூழ்கணும் இதுதான் என் ஆசை ஐயா உங்களை பார்க்கணும் உங்க பாசத்தில் மூழ்கணும் இதுதான் என் வாஞ்சை ஐயா அழகானவர் தூயவரே உயர்ந்தவரே என் அன்பே ಆಗಿರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ಒಂದು ಸಾರಿ ಕೂಡ ಹಾಲೆಲೂಯ ನಮಗಾಗಿ ಶಿಲುಬೆನಲ್ಲಿ
ಎಲ್ಲವನ್ನು ಮಾಡಿ ಮುಗಿಸಿದಂಥ ಓ ಆತನನ್ನು ನೋಡಿ ಹೇಳುವ ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೇ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲ ಸೇರಿ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನನ್ನು ನೋಡಲು ನಿನ್ನ ಪ್ರೀತಿಸಲು ನಾನು ಬಯಸುವೆ. Yes, Lord. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ಎನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಎಸ್ ಲಾರ್ಡ್, ನಿಮ್ಮ ಹಾಗೆ ಯಾರು ಇಲ್ಲಪ್ಪ ನಮ್ಮನ್ನು ಪ್ರೀತಿಸಲು, ಓ ನಮ್ಮನ್ನು ಅಪ್ಪ ವಿಚಾರಿಸಲು, ನಮ್ಮನ್ನು ಬಲಪಡಿಸಲು, ನಮ್ಮನ್ನು ಗುಣಪಡಿಸಲು, ನಮ್ಮ ಜೊತೆ ಇರಲು ಅಪ್ಪ ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನಿನ್ನಿಟ್ಟ ನಮ್ಮ ಮೇಲಿಟ್ಟ ದೊಡ್ಡ ಪ್ರೀತಿಗಾಗಿ ನನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಇವತ್ತು ನಾವು ನಿಂತಿರುವಂಥದ್ದು, ನಾವು ನಾಶವಾಗದೇ ಇರುವಂಥದ್ದು ನಿನ್ನ ಶುದ್ಧವಾದ ಕೃಪೆಯಪ್ಪ. ನಿನ್ನ ಕೃಪೆಗಾಗಿ ನಿಮ್ಮನ್ನು ಸ್ತುತಿಸ್ತೇವೆ, ನಿನ್ನ ಕರುಣೆಗಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಹಲ್ಲೆಲೂಯ. ಈ ಒಂದು 2ನೇ ದಿನದ ಶಿಲುಬೆಯ ಕುರಿತ ಧ್ಯಾನದ ಈ ಒಂದು ಪ್ರಾರ್ಥನೆ ಸಮಯವನ್ನು ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಇವತ್ತು ಸಹ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಿರಿ ಸ್ವಾಮಿ. ನಿನ್ನ ಒಂದು ಪ್ರಸನ್ನತೆ, ನಿನ್ನ ಒಂದು ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳಲಿ ಅಪ್ಪ. ತಡೆಗಳೆಲ್ಲವನ್ನು ತೆಗೆದಾಕಿರಿ. ಇದೊಂದು ಆಶೀರ್ವಾದದ ಸಮಯವಾಗಿ ನಮಗೆ ಇರಲಿ ಸ್ವಾಮಿ. ಎಲ್ಲ ಘನತೆ ಎಲ್ಲ ನಿನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆರಾಧಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್ ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಆಮೇನ್. ಪಕ್ಕದಲ್ಲಿ ನೋಡಿ ಹೇಳಿ, ಇದು ವಿಶೇಷವಾದಂಥ ಒಂದು ದಿನ. ಆಮೇನ್. ಹಲ್ಲೆಲೂಯ. ಇದು ಒಂದು ವಿಶೇಷமான நாள். பக்கத்தில் பார்த்து சொல்லுங்க, ಇದು ವಿಶೇಷವಾದಂಥ ದಿನ. ಆಮೇನ್. ಕರ್ತನು ನಮ್ಮನ್ನು ಇಲ್ಲಿಯ ತನಕ ನಡೆಸ್ತಾ ಬರ್ತಾ ಇದ್ದಾನೆ. ಆಮೇನ್. ಈಗ ಈ ಒಂದು ದಿನಮಾನಗಳಲ್ಲಿ ಯಾಕೆ ನಾವು ಇದರ ಕುರಿತಾಗಿ ನಾವು ಪ್ರಾರ್ಥನೆ ಇಟ್ಟು ನಾವು ಯಾಕೆ ಇದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ಆತನ ಒಂದು ಅಂತಿಮ ದಿನ, ಆತನು ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದಿದ್ದಾಗ ಆತನು ಶಿಲುಬೆಯಲ್ಲಿ ಆತನು ತನ್ನ ಜೀವವನ್ನು ಕೊಡಬೇಕು, ತನ್ನ ರಕ್ತವನ್ನು ಕೊಡಬೇಕು ಯಜ್ಞವಾಗಿ. ಆತನು ಆ ರೀತಿಯಲ್ಲಿ ಕೊಡುವ ಸಮಯದಲ್ಲಿ ಇಡೀ ಲೋಕದ ಪಾಪಕ್ಕೆ ಒಂದು ಪರಿಹಾರ ಉಂಟಾಗ್ತದೆ ಎಂಬುದಾಗಿ ಆತನು ಆ ಒಂದು ದೇವರ ಆ ಒಂದು ಸೇವೆಯನ್ನು, ಹಾಗಂದರೆ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಈ ಭೂಮಿನಲ್ಲಿ ಬಂದಿದ್ದಾಗ ಆತನು 33 ವರ್ಷಗಳು ತನ್ನ ಜೀವಿತವನ್ನು ಈ ಲೋಕದಲ್ಲಿ ಆತನು ಜೀವಿಸಿದನು. 30 ವರ್ಷಗಳು ಆತನ ಒಂದು ಪ್ರಯಾಸ, ಆತನ ಒಂದು ಜೀವಿತದ ಬಗ್ಗೆ ಅನೇಕ ಕಾರ್ಯಗಳು ಹೇಳಲ್ಪಟ್ಟಿಲ್ಲ. ಕೆಲವು ಕಾರ್ಯಗಳು ಮಾತ್ರ ನಾವು ಸತ್ಯವೇದದಲ್ಲಿ ನೋಡಬಹುದು. 12 ವಯಸ್ಸಿರುವಾಗ ಅವರು ತನ್ನ ತಂದೆ ತಾಯಿ ಜೊತೆಗೆ ಯೆರೂಸಲೇಮಿಗೆ ಆತನ ಹಬ್ಬವನ್ನು ಆಚರಿಸಲು ಬರ್ತಾರೆ. ಅದು ಬಿಟ್ಟರೆ ನಾವು ತುಂಬ ಕಾರ್ಯಗಳನ್ನು ಅಲ್ಲಿ ನೋಡೋಕ್ಕೆ ಆಗುವುದಿಲ್ಲ. ಆತನು ಆ ಮನೆಯಲ್ಲಿ ಇದ್ದು ತನ್ನ ತಂದೆ ತಾಯಿಗೆ ಆತನ ಸಹಾಯಕವಾಗಿ ಇದ್ದನು ಎಂಬುದಾಗಿ ಕೆಲವು ಕಾರ್ಯಗಳೆಲ್ಲ ನಾವು ನೋಡುತ್ತೇವೆ, ಅದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. 30 ವರ್ಷ ಆದಮೇಲೆ ಆತನು ಮೊದಲು ಬಂದು ಆತನ ದೀಕ್ಷಾಸ್ಥಾನ ಪಡೆದುಕೊಳ್ತಾನೆ. ಅದು ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 3ನೇ ಅಧ್ಯಾಯದಲ್ಲಿ ನೋಡಿ ನಂತರ 4ನೇ ಅಧ್ಯಾಯಕ್ಕೆ ಬರುವಾಗ ಆ ಒಂದು ದೀಕ್ಷಾಸ್ಥಾನ ಪಡೆದುಕೊಂಡು ಆತನು ತನ್ನ ಒಂದು ಸೇವೆಯ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಮುಂಚಿತವಾಗಿ ಆತನು
ಅರಣ್ಯದಲ್ಲಿ ಹೋಗಿ ಆತನೇನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. 40 ದಿನಗಳು ಉಪವಾಸ ಇದ್ದು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಮುಂಚಿತವಾಗಿ ತನ್ನನ್ನು ಸಿದ್ಧಗೊಳಿಸಿಕೊಳ್ತಾನೆ. ಆಮೇಲೆ ನಮ್ಮ ಜೀವಿತದಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯ ಮಾಡೋದಕ್ಕೆ ಮುಂಚಿತವಾಗಿದ್ದ ಪ್ರಿಪ್ರೇಷನ್ ತುಂಬ ಮುಖ್ಯ. ನಮ್ಮ ಜೀವಿತದಲ್ಲಿ ಅದು ತುಂಬ ಮುಖ್ಯ. ದೇವರ ಮಕ್ಕಳಾಗಿರುವಂಥ ನಾವುಗಳು ಇದನ್ನು ನಾವು ಕಲಿತ್ಕೋಬೇಕು. ಆ ದೊಡ್ಡ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಪೇತ್ರ ಪತ್ರಿಕೆಯಲ್ಲಿ ಹೇಳುತ್ತದೆ, ಆತನು ನಮಗೆ ಹೆಜ್ಜೆ ಜಾಡಿಗಳನ್ನು ಬಿಟ್ಟು ಹೋಗಿದ್ದಾನಂತೆ. ಯಾತಕ್ಕಾಗಿ? ಅದನ್ನು ನಾವು ಹಿಂಬಾಲಿಸುವುದಕ್ಕಾಗಿ. அவர் பின்பற்றும்படியாக நமக்கு அடிசுவடுகளை அவர் வைத்து போயிருக்கிறார் என்று பேதுரு சொல்றார். ಹಾಗಂದರೆ அந்த ಅಡಿಸುವಡುಗಳು, ಆ ಒಂದು ಹೆಜ್ಜೆ ಜಾಡಿಗಳು ಅನ್ನುವುದು ನಾವು ತಪ್ಪಿ ಬಿಡದೆ, ನಾವು ಬೇರೆ ಮಾರ್ಗದಲ್ಲಿ ನಾವು ಹೋಗಿ ಬಿಡದೆ, ಆತನ ಒಂದು ಹೆಜ್ಜೆ, ಆತನ ಕಾಲಿನ ಒಂದು ಹೆಜ್ಜೆ ಇಟ್ಟಂತ ಅದೇ ಸ್ಥಳದಲ್ಲಿ ನಾವು ಹೆಜ್ಜೆಗಳನ್ನು ಇಟ್ಟು ನಾವು ಹೋಗುವಾಗ ಹೇಗೆ ಕ್ರಿಸ್ತನು ಜಯಕ್ರಿಸ್ತನಾದನು ಹಾಗೆ ನಾವು ಕೂಡ ಜಯಕ್ರಿಸ್ತರಾಗಿ ನಾವು ಮಾರ್ಪಡುತ್ತೇವೆ. ಆಮೆನ್, ಹಲ್ಲೆಲೂಯಾ. ಹಾಗೆ ಯೇಸು ಸ್ವಾಮಿ ಅದನ್ನು ಸಿದ್ಧ ಮಾಡಿ ನಂತರ ಇದ್ದಿದ್ದು 3.5 ವರ್ಷ ಮಾತ್ರ. ಆ 3.5 ವರ್ಷದಲ್ಲಿ ಆತನು ಮಾಡಿದ ಅದ್ಭುತಗಳು ಏರಾಳವಾಗಿದೆ. ನಾವು ಬೇರೆ ಮತ್ತಾಯ, ಮಾರ್ಕ, ಲೂಕ, ಯೋಹನ 4 ಸ್ವಾರ್ಥಗಳಲ್ಲಿ ನಾವು ನೋಡುವಾಗ ಅದೆಲ್ಲ ಹೇಳುವಾಗ ತುಂಬ ಕಡಿಮೆ. ಯೋಹಾನನು ತನ್ನ ಪತ್ರಿಕೆ ತನ್ನ ಒಂದು ಸ್ವಾರ್ಥೆಯ ಪುಸ್ತಕವನ್ನು ಮುಗಿಸುವಾಗ ಹೀಗೆ ಬರೀತಾನೆ, ದೇವರು ಯೇಸು ಸ್ವಾಮಿ ಮಾಡಿದ ಅದ್ಭುತ ಸೂಚಕ ಕಾರ್ಯಗಳನ್ನು ಬರೆದರೆ ಈ ಲೋಕನೇ ಇಡಿಸುವುದಿಲ್ಲ, ಅಷ್ಟು ದೊಡ್ಡದಾಗಿ ಆಗಿಬಿಡುತ್ತದೆ ಅಂತ. ನಮಗೆ ಈ ಸತ್ಯವೇದವನ್ನೇ ಕೈಯಲ್ಲಿ ತಗೊಂಡು ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ನಾವು ತುಂಬ ಅದರಲ್ಲಿ ಇರುವುದರಲ್ಲಿ ತುಂಬ ಸಣ್ಣದಾಗಿರುವಂಥದ್ದು, ಹ್ಯಾಂಡಿಯಾಗಿರಬೇಕು, ನಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಿ ಹೋಗುವ ಥರ ಇರಬೇಕು, ಇಲ್ಲ ಪ್ಯಾಕೆಟ್ನಲ್ಲಿ ಇರಬೇಕು ಅಲ್ವಾ. ನಾವು ಎಷ್ಟು ಈಗ ಅದೆಲ್ಲ ಬರೆದ್ಬಿಟ್ಟಿದ್ರೆ ನಾವು ಯಾರು ಸತ್ಯವೇದವನ್ನು ಮುಟ್ಟೋದು ಕೂಡ ಇಲ್ಲ. ದೂರದಿಂದ ನಮಸ್ಕಾರ ಸ್ವಾಮಿ ಅಂದ್ಕೊಂಡು ಏನು ಮಾಡ್ತಾ ಇದ್ದೀವಿ, ಬೇರೆ ಕೈ ಮುಗಿದು ಬಂದ್ಬಿಡ್ತಾ ಇದ್ದೀವಿ. ಅದಕ್ಕೆ ದೇವರು ನೋಡಿದ್ರು ನಮ್ಮ ಬಗ್ಗೆ ಆಗಲೇ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು, ಇವರು 66 ಪುಸ್ತಕವನ್ನೇ ಓದೋಕ್ಕೆ ತುಂಬ ಕಷ್ಟಪಡ್ತಾರೆ, ಅದರಿಂದ ಇದೇ ಅವರಿಗೆ ಸಾಕು ಅಂತ 66 ಪುಸ್ತಕಗಳಲ್ಲಿ ಎಲ್ಲವನ್ನು ಸೇರಿಸಿ ನಮಗೆ ಕೊಟ್ಟುಬಿಟ್ರು. ಆಗ ಅಷ್ಟು ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿದ ಮೇಲೆ ಆತನು ಬಂದಂಥ ಪರ್ಪಸ್ ಏನಂದರೆ ಈ ಒಂದು ಕಾರ್ಯವನ್ನು ಮಾಡೋದಿಲ್ಲ. ಆ್ಯಕ್ಚುಲಿ ನಾವು ಈಗ ಒಂದು ಭಾನುವಾರದಿಂದ ನೀವು ಗಮನಿಸುವಾಗ ದೇವರ ಆತ್ಮನು ಒಂದು ಕಂಟಿನ್ಯೂ ಆಗಿ ಒಂದು ಸತ್ಯವನ್ನು ಕಲಿತುಕೊಳ್ಳುವ ಹಾಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದನ್ನು ಗಮನಿಸಿ. ಹೋದ ವರ್ಷದಲ್ಲಿ ಇದೇ ಥರ ನಾವು ವರ್ಷದ ಅಂತ್ಯದಲ್ಲಿ ನಾವು ಈ ಒಂದು ಪ್ಯಾಷನ್ ವರ್ಷದ ಅಂತ್ಯ ಅಲ್ಲ, ಯೇಸು ಸ್ವಾಮಿಯ ಆತನ ವರ್ಷದ ಅಂತ್ಯ. ಓಕೆ, ಆಗ ಆತನು ಆ ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡುವಾಗ ನಾವು ಯೂಟ್ಯೂಬ್ನಲ್ಲಿ ಅದು ಲೈವ್ ಹಾಕಿದ್ದೀವಿ. ಅದರಲ್ಲಿ ನಾವು ಧ್ಯಾನ ಮಾಡಿದ ಕಾರ್ಯಗಳಲ್ಲಿ ಯೇಸು ಸ್ವಾಮಿ ಕೊನೆ ವಾರಗಳಲ್ಲಿ ಏನು ಮಾಡಿದರು, ನಂತರ ಆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಯಾವ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ, ಬಸ್ಕ ಅಂದರೆ ಏನು, ಈ ಕಾರ್ಯಗಳೆಲ್ಲ ನಾವು ಧ್ಯಾನ ಮಾಡಿದ್ದೀವಿ. ಒಂದು ವೇಳೆ ನಿಮಗೆ ಬೇಕಂದರೆ ನೀವು ಏನು ಮಾಡ್ಬೋದು, ತಿರುಗಿ ಹೋಗಿ ಕೂಡ ಅದನ್ನು ನೋಡ್ಬೋದು. ಅದು ಲೈವ್ ಇದರಲ್ಲಿ ವಿಡಿಯೋ ಲಿಸ್ಟ್ನಲ್ಲಿ ಇರ್ತದೆ. ಸೇಮ್ ಅದು ಏಪ್ರಿಲ್ 1st ವೀಕಲ್ಲಿ ಬರ್ಬೋದು. ಈಗ ಯಾಕೆ ಇದನ್ನು ನಾವು ನೋಡ್ತಾ ಇದ್ವಿ ಅಂದರೆ, ಈ ಒಂದು ಕಾರ್ಯಗಳನ್ನು ನಾವು ಇನ್ನೂ ಹೋಗುತ್ತಾ ಇನ್ನೂ ಅನೇಕ ನಮಗೆ ಗುಪ್ತ ಮಾಹಿತಿಗಳನ್ನು ಸಿಗ್ತಾ ಇದೆ, ಅನೇಕ ರಹಸ್ಯಗಳು ಇದು ನಮ್ಮ ತೋಂಡ ಇನ್ನೂ ಆಳமாக போயிட்டே இருக்குது. ಅದರಲ್ಲಿ ಈಗ ಭಾನುವಾರ ಬರುವಾಗ ಆತನು ಜಯದ ಪ್ರವೇಶವಾಗಿ ಯೆರೂಸಲೇಮಿಗೆ ಬಂದರು. ನಾವು ಅದನ್ನು ನೋಡಿದ್ವಿ. ಆ ಜಯದ ಪ್ರವೇಶ ಯಾವುದಾಗಿತ್ತು? ಆತನು ಕತ್ತೆ ಮೇಲೆ ಬಂದಿದ್ದು ಜಯದ ಪ್ರವೇಶವಲ್ಲ. ಯಾವುದು ಜಯದ ಪ್ರವೇಶ? ಆತನು ಶಿಲುಬೆನಲ್ಲಿ ಮಾಡಿದೆ ಜಯದ ಪ್ರವೇಶ ಎಂಬುದಾಗಿ ನಾವೇನು ಮಾಡಿದ್ದೀವಿ, ಅದನ್ನು ನೋಡಿದ್ವಿ. ಯೇಸು ಸ್ವಾಮಿ ತೆಗೆದುಕೊಂಡ ಒಂದು ತೀರ್ಮಾನವನ್ನು ನೋಡಿದ್ದೀವಿ. ನಾವು ಹೇಳುವಾಗ ಅವಾಗ ಯಾರಿಗೂ ಅರ್ಥ ಆಗಿರುವಲ್ಲ, ಅದು ತಲೆಗೆ ಮೇಲೇ ಹೋಗಿರ್ತದೆ. ನೀವು ವಿಡಿಯೋದಲ್ಲಿ ನೋಡುವಾಗಲೇ ಅದು ಏನಾಗ್ತದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಏನು ಯೇಸು ಸ್ವಾಮಿ ಯಾವ ಡಿಸಿಷನ್ ಮಾಡಿದರು. ಪಿಲಾಟನ ಒಂದು ಕೋಟೆಗೂ ದೇವಾಲಯಕ್ಕೂ ಇದ್ದಂಥ ಒಂದು ಮಧ್ಯದಲ್ಲಿ ಆತನು ದೇವ ಆಲಯಕ್ಕೆ ಯಜ್ಞ ಕುರಿಯಾಗಿ ಬಸ್ಕಾಗೆ ಒಡೆಯಲ್ಪಡೋದಕ್ಕೆ ಮುಂಚೆ 10ನೇ ದಿನದಲ್ಲಿ ಆ ಯಾಜಕನ ಮುಂದೆ ಏನು ಮಾಡಬೇಕು, ಯಜ್ಞದ ಕುರಿ ತೋರಿಸಲ್ಪಡಬೇಕು. ಯಾಜಕನು ಆ ಯಜ್ಞದ ಕುರಿಯನ್ನು ಪರೀಕ್ಷಿಸಿ, ಓಕೆ ಇದು ಚೆನ್ನಾಗಿದೆ, ಯಾವ ನಿಷ್ಕಲಂಕ ಇದರಲ್ಲಿ ಇಲ್ಲ, ಕಲಂಕ ಇಲ್ಲ ಎಂಬುದಾಗಿ ಅದನ್ನು ನಿಷ್ಕಲಂಕ ಎಂಬುದಾಗಿ ಆತನು ಪ್ರೂವ್ ಮಾಡಿ ಕಲಿಸಿದ ಮೇಲೆ ನಾವು ಯಜ್ಞವನ್ನು ಸಲ್ಲಿಸಬೇಕು. ಹಾಗಂದರೆ ದೇವರಿಗೋಸ್ಕರ ಕೊಡುವುದರಲ್ಲಿ ಏನೋ ಅಜ್ಜಿ ಪಿಜ್ಜಿ ಹೋಗಿರುವುದನ್ನು, ನಮಗೆ ಉಪಯೋಗಕ್ಕೆ ಬಾರದೇ ಇರುವುದನ್ನು ನಾವು ಏನು ಮಾಡಬಾರ್ದು, ಕೊಡಬಾರ್ದು. ದೇವರು ಅದನ್ನು ಅಕ್ಸೆಪ್ಟ್ ಮಾಡುವುದೇ ಇಲ್ಲ. ಕೆಲವು ಸತಿ ಸೇವೆಗೆ ಕೆಲವರೆಲ್ಲ ಬರ್ತಾರೆ, ಕೆಲವರನ್ನು ದೇವರಿಗೆ ಒಪ್ಪಿಸಿಕೊಡ್ತಾರೆ. ಹೇಗೆ ಒಪ್ಪಿಸಿಕೊಡ್ತಾರೆ ಅಂದರೆ,
ಇವನಿಗೆ ವಿದ್ಯಾಭ್ಯಾಸನೇ ಬರಲ್ಲ, ಇವನು ದಡ್ಡ, ಓದೋದೇ ಇಲ್ಲ, ಸೇವೆ ಆದರೂ ಮಾಡ್ಕೊಂಡಿರಲಿ, ಅದು ನಾವು ಯಾವ ಕೆಲಸಕ್ಕೆ ಬಂದಿಲ್ವೋ ಅದನ್ನು ಏನು ಮಾಡ್ತೇವೆ, ಈ ಕಡೆ ತಳ್ಳಿಬಿಡ್ತೇವೆ. ನನ್ನ ಕೂಡ ಹಾಗೇನೆ ತಳ್ಳಿಬಿಟ್ರು ಸೇವೆಗೆ. ಎಲ್ಲರನ್ನ ಏನು ಮಾಡ್ತಾರೆ, ನನಗೆ ಇದೆಲ್ಲ ಗೊತ್ತಾದ ಮೇಲೆ ನನಗೆ ಏನು ಬರ್ತಾ ಇದೆ ಅಂದರೆ, ನಮ್ಮ ಮಕ್ಕಳು ಡಾಕ್ಟ್ರು ಓದಬೇಕು, ಇಂಜಿನಿಯರ್ ಓದಬೇಕು, ಸೈಂಟಿಸ್ಟ್ ಆಗಬೇಕು, ಅವರು ಬಂದು ಸೇವೆ ಮಾಡಬೇಕು. ನೀವು ಸ್ಯಾಮ್ ಹತ್ರ ಕೇಳಿ ನೋಡಿ, ಅವ್ನಿಗೆ ಹೇಳ್ತಾ ಇದ್ದೀನಿ, ನೀನು ಏನಾಗಬೇಕಂದ್ರೆ ನಾನು ಸೈಂಟಿಸ್ಟ್ ಆಗಬೇಕು, ಹಂಗಿಂದ ಹಾಗೆ ಪಾಸ್ಟ್ ಆಗಬೇಕಂದ. ನಾನಂದೆ, ನೀನು ಪಾಸ್ಟ್ ಆಗೋದಕ್ಕೆ ಮುಂಚೆ ನೀನು ತುಂಬ ಓದಬೇಕು, ಫಸ್ಟ್ ಬಂದು ನೀ ಬೇರೆ ಪಾಸ್ಟ್ ಆದರೆ ನಿನಗೇನು ವೇಸ್ಟ್, ಹಂಗೆ ಆಗಬಾರ್ದು ಅನ್ನುವಾಗ ಆತನ ನಾನು ಫಸ್ಟ್ ಸೈಂಟಿಸ್ಟ್ ಆಗ್ತೀನಿ, ಆಮೇಲೆ ಪಾಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದ. ಅವ್ನು ಚಿಕ್ಕ ಹುಡುಗ, ಆಗ್ತಾನೆ ಆಗಲ್ವ ಅಂತ ಆಮೇಲೆ ಗೊತ್ತಾಗ್ತದೆ. ಬಟ್ ಆ ಒಂದು ಇದು ಸೈಂಟಿಸ್ಟ್ ಆಗಬೇಕು, ಅವರು ಪಾಸ್ಟ್ ಆಗಿರಬೇಕು ದೇವರ ಸೇವೆಗೆ. ಆ ಒಂದು ಉನ್ನತವಾಗಿ ಏನು ಮಾಡಬೇಕಂದ್ರೆ, ಸ್ಪೆಷಲ್ ವಿಶೇಷವಾಗಿ ನಾವು ದೇವರಿಗೆ ಕೊಡುವುದನ್ನು ಏನು ಮಾಡಬೇಕಂದ್ರೆ ಕಲಿಯಬೇಕು. ಇವನು ಹಳೆ ಒಡಂಬಡಿಕೆ ಕಾರ್ಯಗಳಲ್ಲಿ ನೋಡುವಾಗ ಸಣ್ಣ ಯಜ್ಞವನ್ನು ಯಾವುದೋ ಬಂದು ತೆಗೆದುಕೊಂಡು ಕೊಡೋಕ್ಕೆ ದೇವರು ಏನು ಮಾಡುವುದಿಲ್ಲ, ಅಕ್ಸೆಪ್ಟ್ ಮಾಡುವುದೇ ಇಲ್ಲ. ಯಜ್ಞಕ್ಕಾಗಲಿ ಅದು ಪರೀಕ್ಷಿಸಬೇಕು. ನೋಡಿ, ಈ ಬಸ್ಕಕ್ಕೆ ಆರಿಸಿಕೊಳ್ಳುವಂಥ ಆ ಒಂದು ಯಜ್ಞವು ಅದು ಕಲಂಕವಿಲ್ಲದಾಗಿರಬೇಕು, ಶುದ್ಧವಾಗಿರಬೇಕು. ಅದು ಎಷ್ಟು ಒಂದು ವರ್ಷದ ಒಂದು ಮರಿಯಾಗಿರಬೇಕು. ಕೆಲವು ಕಾರ್ಯಗಳೆಲ್ಲ ದೇವರು ಏನು ಮಾಡಿದ್ದಾರೆ, ನಿರ್ದಿಷ್ಟವಾಗಿ ಇಟ್ಟಿದ್ದಾರೆ. ಹಾಗಂದರೆ ಈ ಒಂದು ಕಾರ್ಯಗಳ ಹಾಗೆ ಯೇಸು ಸ್ವಾಮಿಗೆ ಯಜ್ಞವಾಗಿ ಆರಿಸಿಕೊಳ್ಳಲ್ಪಟ್ಟಿಗೆ ಏನು ಮಾಡಿದ್ದಾರೆ, ಆತನು ಏನು ಮಾಡಿದನು, ಈಗ ದೇವರ ಆಲಯಕ್ಕೆ ಬರ್ತಾನೆ. ಬರುವಾಗ ಒಂದು ಮಾತನ್ನು ಹೇಳ್ತಿದ್ದಾನೆ, ಶಿಷ್ಯರನ್ನು ನೋಡಿ, ನನ್ನ ಸಮಯವು ಬಂದಿತ್ತು, ಇಟ್ಸ್ ಮೈ ಟೈಮ್, ಇಟ್ಸ್ ಕಮ್. ಆದರೆ ಯೇಸು ಸ್ವಾಮಿ ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ, ಮರಿಯಲನ್ನು ನೋಡಿ, ಕಾನಾ ಊರಿನಲ್ಲಿ ನಡೆದಂಥ ಮದುವೆಯಲ್ಲಿ ಮರಿಯಲ್ಗೆ ಏನು ಹೇಳ್ತಾರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ಮೈ ಟೈಮ್ ಇಟ್ಸ್ ನಾಟ್ ಕಮ್ ಅಂತ ಹೇಳ್ತಾರೆ. ಈಗ ಈ ಒಂದು ಯೋಹಾನ 14ನೇ ಅಧ್ಯಾಯದ ಮೇಲೆ ಬರುವಾಗ ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ಬಂದಿತ್ತು, ಇಟ್ಸ್ ಮೈ ಟೈಮ್. ಯಾವಾಗ ಹೇಳ್ತಾ ಇದ್ದಾರೆ ಅಂದರೆ, ಆತನು ಯೆರೂಸಲೇಮ್ ದೇವ ಆಲಯಕ್ಕೆ ಹೋಗುವ ಸಮಯದಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ, ನನ್ನ ಸಮಯ. ಹಾಗಂದರೆ ಅವರು ಹೋಗಿ ಶಿಲುಬೆ ಮೇಲೆ ಸತ್ತದ್ದೇ ಅದೇನೋ ಅವರ ಸಮಯ. ಅದು ಏನು ಮಾಡಿದ್ರು ಅಂದರೆ, ಶಿಲುಬೆನಲ್ಲಿ ಆತನು ನಮ್ಮ ಎಲ್ಲರ ಸಮಯಗಳನ್ನು ಪ್ರಾರಂಭ ಮಾಡಿಬಿಟ್ಟನು. ಯೇಸು ಸ್ವಾಮಿ ಇಷ್ಟು ತನಕ ಮಾಡಿದನಲ್ಲ ಅದ್ಭುತಗಳು, ಇಷ್ಟು ತನಕ ಮಾಡಿದನಲ್ಲ ಸೂಚಕ ಕಾರ್ಯಗಳು, ಇದೆಲ್ಲ ಏನಂದರೆ ನಮ್ಮ ಊಟಕ್ಕೆ ಇಟ್ಕೊಳ್ಳುವಂಥ ಉಪ್ಪಿನಕಾಯಿ ಥರ, ಜಸ್ಟ್ ಇಷ್ಟೇ. ಆಗ ದೇವರು ಏನು ಮಾಡಿಬಿಟ್ರು ಅಂದರೆ, ಆತನು ಶಿಲುಬೆಯಲ್ಲಿ ಆತನು ಜಯಿಸಿ ಈಗ ತನ್ನ ಮಕ್ಕಳಿಗೆ ಏನು ಮಾಡಿದ್ದಾನೆ, ಆತನು ಹೇಳಿದನು, ನನ್ನನ್ನು ನಂಬುವವನು என்னை விசுவாசிக்கிறவன் என்னை காட்டிலும் பெரிய காரியங்களை செய்வான். ಆಮೇನ್. ಈಗ ಏನು ಮಾಡಿ ಹೋಗಿದ್ದಾರೆ ಅಂದರೆ, ಈಗ ನಾವು ಯೇಸು ಸ್ವಾಮಿ ಇದುವರೆಗೂ ಮಾಡಿದ ಆ ಒಂದು ಕಾರ್ಯ ಉಪ್ಪಿನಕಾಯಿನೇ ನಾವು ತುಂಬ ಕಾರ್ಯವಾಗಿ ದೊಡ್ಡದಾಗಿ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದು ಜಸ್ಟ್ ಉಪ್ಪಿನಕಾಯಿ ಅಷ್ಟೇ, ಅದು ಸ್ಯಾಂಪಲ್. ಅದು ಏನದು ಸ್ಯಾಂಪಲ್. ಯೇಸು ಸ್ವಾಮಿ ಆತನ ಶಿಲುಬೆ ಮೇಲೆ ಆತನು ಸತ್ತ ನಂತರ ಆತನ ಒಂದು ರಕ್ತದ ಮೂಲಕ, ಆತನ ಒಂದು ಜೀವದ ಮೂಲಕ ಬರುವಂಥ ನಾವು ಹೇಗೆ ಇರ್ತೀವಿ ಅನ್ನುವುದನ್ನು ತೋರಿಸಿದ ಶ್ಯಾಂಪಲೇ ಇಷ್ಟು ಅದ್ಭುತಗಳು. ಅದುವೇ ಈ ಲೋಕ ತಾಳಿಕೊಳ್ಳದ ಸಾಗದಷ್ಟು ಅಷ್ಟು ಇರುವಾಗ ನಾವು ಎಷ್ಟು ಕಾರ್ಯಗಳು ದೇವರಿಗಾಗಿ ಮಾಡಬೇಕು. ಆಮೇನ್. ಎಷ್ಟು ಕಾರ್ಯಗಳು ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಮೆನ್ಷನ್ ಮಾಡಿ ಹೇಳ್ತಾರೆ, ಮೈ ಟೈಮ್ ಹ್ಯಾಸ್ ಕಮ್, ನನ್ನ ಸಮಯ ಬಂದಿತ್ತು. ಅದ್ಭುತ ಮಾಡುವಾಗ ಹೇಳ್ತಾರೆ ನನ್ನ ಸಮಯ ಬಂದಿಲ್ಲ ಅಂತಾರೆ. ಈಗ ಅವರು ಹೋಗುವ ಸಮಯದಲ್ಲಿ ಹೇಳ್ತಾರೆ ನನ್ನ ಸಮಯ ಬಂದಿತ್ತು. ಕೊನೆಗೆ ಆತನ ಶಿಲುಬೆ ಮೇಲೆ ಅಂತಿಮವಾಗಿ ಆತನು ಒಂದು ಮಾತನ್ನು ಹೇಳಿ ಮುಗಿಸ್ತಾನೆ. ಹೇಗೆ? ಎಲ್ಲವೂ ಮುಗಿತು, ಇಟ್ಸ್ ಅ ಫಿನಿಶ್ಡ್, ಎಲ್ಲವೂ ತೀರಿತು ಅಂತ ಹೇಳಿ ಏನು ಮಾಡ್ತಾರೆ, ಮುಗಿಸಿ ನಂತರ ಆತನು ತಲೆಯನ್ನು ಏನು ಮಾಡಿದನು, ತಮಿಳ ಸೊಲಿಗೆ ಅವರು ತಲೆயை ಸಾಯ್ತು ಜೀವನ ವಿಟ್ಟಾರ್. ಎಲ್ಲರೂ ಹೇಗೆ ಸಾಯ್ತಾರೆ ಗೊತ್ತಾ? ಸತ್ತ ಮೇಲೆ ತಲೆ ಕೆಳಗೆ ಬೀಳುತ್ತೆ, ನಿಂತಿರ್ತಾರೆ, ತಕ್ಷಣ ಪ್ರಾಣ ಬಿಟ್ಟು ಕೆಳಗಡೆ ಬೀಳ್ತಾರೆ. ಆದರೆ ಯೇಸು ಸ್ವಾಮಿ ಹಾಗೆ ಸಾಯಲಿಲ್ಲ. ಅದನ್ನು ಗಮನಿಸುವಾಗ ಯೇಸು ಸ್ವಾಮಿ ನಾರ್ಮಲ್ ಆಗಿ ಹೇಗೆ ತಲೆಯನ್ನು ಒದಗಿಸಿದ್ರು, ಜೀವವನ್ನು ಕೊಟ್ಟರು. ಯಾಕಂದರೆ ಆತನ ಜೀವವನ್ನು ಯಾರಿಂದಲೂ ತೆಗೆಯೋಕ್ಕೇನಿಲ್ಲ, ಸಾಧ್ಯ ಇಲ್ಲ, ಅವರೇ ಕೊಟ್ಟರು. ಆತನ ಜೀವವನ್ನು ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಂದರೆ ಈ ಒಂದು ದಿನಮಾನಗಳು ಏನು ಅಂತ ನೋಡುವಾಗ
ಯೇಸು ಸ್ವಾಮಿ ಅಂತಿಮ ದಿನದಲ್ಲಿ, ಹಾಗಂದರೆ ಬಸ್ಕ ಆಚರಣೆ ಮಾಡೋದಕ್ಕೆ ಮುಂಚೆ, ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯೋದಕ್ಕೆ ಮುಂಚೆವಾಗಿ ಇದ್ದಂಥ 5 ದಿನಗಳ ಗ್ಯಾಪ್ ಇದು. ಈಗ ಭಾನುವಾರ ಆತನು ಏನು ಮಾಡ್ತಾನೆ, ಯೆರೂಸಲೇಮಿಗೆ ಬರ್ತಾನೆ. ಪವನಿ ಜಯದ ಪ್ರವೇಶವಾಗಿ ಆತನು ಬರ್ತಾರೆ. ಅದು ಬಂದ ಮೇಲೆ ಈ ವಾರದಲ್ಲಿ ಕೆಲವು ಘಟನೆಗಳು ನಡೆಯುತ್ತದೆ. ಅದು ತುಂಬ ಇಂಪಾರ್ಟೆಂಟ್, ಬಹಳ ಮುಖ್ಯವಾದಂಥ ಘಟನೆಗಳು. ಅದನ್ನು ನಾವು ಫಸ್ಟೇ ನಾವು ನೋಡಿದ್ವಿ ಆಲಯದಲ್ಲಿ, ಅದರಲ್ಲಿ ಇವತ್ತು ನಾವು ನೋಡಲ್ಲ. ಬಟ್ ಅದರ ಬಗ್ಗೆ ಇರುವಂಥ ಕೆಲವು ಕಾರ್ಯಗಳನ್ನು ನಾನು ನಿಮಗೆ ಹಂಚ್ಕೊಳ್ತೀನಿ. ಯಹೂದಿಯರ ಒಂದು ಡೇ ಯಾವಾಗ ಪ್ರಾರಂಭವಾಗ್ತದೆ ಅಂದರೆ ಈವ್ನಿಂಗಿಂದ ಪ್ರಾರಂಭವಾಗ್ತದೆ. ಅವರು ಪ್ರಾರಂಭ ಮಾಡುವಾಗ ಸಂಜೆ ಹಾಗೇನಾಯಿತು, ಇನ್ನೊಂದು ದಿನ ಪ್ರಾರಂಭವಾಯಿದ್ದ ಈವ್ನಿಂಗ್, ಅದನ್ನು ಲೆಕ್ಕ ಮಾಡಿ ಹೇಳ್ತಾರೆ. ಅದರಿಂದ ಆ ದಿನಗಳಲ್ಲಿ ನೋಡುವಾಗ ಯೇಸು ಸ್ವಾಮಿ 10th ಡೇ, 10 ದಿನಗಳ ಆದಮೇಲೆ 5ನೇ ದಿನದಲ್ಲಿ, ಹಾಗಂದರೆ ಸರಿಯಾಗಿ ನಿಸಾನ್ ತಿಂಗಳು 15ನೇ ತಾರೀಕು ಬಸ್ಕ ಆಚರಣೆ ಮಾಡುವಂಥ ದಿನದಲ್ಲಿ ಆತನು ಶಿಲುಬೆ ಮೇಲೆ ಏನು ಮಾಡಿದನು, ಯಜ್ಞದ ಕುರಿಯಾಗಿ ಆತನು ಸತ್ತನು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂಥ ಪ್ರತಿಯೊಂದು ವಾಗ್ದಾನದ ಪ್ರತಿಯೊಂದು ಪ್ರವಾದನೆಯ ಮಾತುಗಳೆಲ್ಲ ನೆರವೇರುವುದಕ್ಕೆ ಹಾಗೆ ಆಯಿತು. ಯಹೂದಿಯರ ಆ ಒಂದು ತಿಂಗಳಲ್ಲಿ ಫಸ್ಟ್ ಬರುವಂಥದ್ದು ನಿಸಾನ್ ತಿಂಗಳು, ಆಮೇಲೆ ಹಯ್ಯರ್ ತಿಂಗಳಂತ ಬರುತ್ತೆ, ಶಿವಾನ್ ಅಂತ ಬರುತ್ತೆ, ತಮ್ಮೂಚ್ ಅಂತ ಬರುತ್ತೆ, ಇದೆಲ್ಲ ಮೇನೆಸೆಮ್ ಅಂತ ಬರುತ್ತೆ, ಏಲೂಲ್ ಅಂತ ಬರುತ್ತೆ, ದಿಸ್ರಾಯ್ ಅಂತ ಬರುತ್ತೆ. ಇದೆಲ್ಲ ಯಾಕಂತ ನೀವು ನೋಡ್ತೀರಿ, ಆದರೆ ಸ್ವಲ್ಪ ಕೇಳ್ಕೊಳ್ಳಿ. ಮೆರ್ಸವಾನ್ ಅಂತ ಬರುತ್ತೆ, ಕಿಸೋವ್ ಅಂತ ಬರುತ್ತೆ, ಟಿವೋವ್ ಅಂತ ಬರುತ್ತೆ, ಶಿವಾಟ್ ಅಂತ ಬರುತ್ತೆ, ಅಡಾರ್ ಅಂತ ಬರುತ್ತೆ. ಈ ಒಂದು 12 ತಿಂಗಳು ಅದು ಯಹೂದಿಯರ ಅವರ ಒಂದು ತಿಂಗಳು. ಅದರಲ್ಲಿ ಫಸ್ಟ್ ಬರುವಂಥದ್ದು ಬಸ್ಕ ಹಬ್ಬದ ತಿಂಗಳು ನಿಸಾನ್, ಆ ಒಂದು ತಿಂಗಳು. ಓಕೆ, ಈಗ ಆತನು ಮೊದಲನೇದಾಗಿ ಆ ಒಂದು ಯೇಸು ಸ್ವಾಮಿ ಆ ಒಂದು ಯೆರೂಸಲೇಮ್ಗೆ ಆ ಬಸ್ಕ ಆಚರಣೆ ಮಾಡೋದಕ್ಕೆ ಮುಂಚಿತವಾಗಿ ಆತನು ಬರುವಾಗ, ಯೆರೂಸಲೇಮ್ಗೆ ಬಂದಾಗ ಆ ದಿನದಿಂದ ಆ ಒಂದು ಯಜ್ಞಕ್ಕೆ 5 ದಿನಗಳಿತ್ತು. 5 ಡೇಸ್. ಎಷ್ಟು ದಿನಗಳಿತ್ತು? 5 ದಿನ. ಈಗ ಲೆಕ್ಕ ಮಾಡಿ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಬಟ್ ಅವ್ರಿಗೆ ಯಾವಾಗ ಶುಕ್ರವಾರ ಪ್ರಾರಂಭವಾಗುತ್ತೆ? ಗುರುವಾರ ಸಾಯಂಕಾಲ. ಓಕೆ, ಅದಕ್ಕೆ ಯೇಸು ಸ್ವಾಮಿ ಆ ಒಂದು ಹಬ್ಬವನ್ನು, ಆ ಕಮ್ಯುನಿಯನನ್ನು ಹಂಚ್ಕೊಂಡುವಾಗಲೇ ಏನು ಮಾಡಿದ್ರಿ, ಇಸ್ಕರಿಯೋತ ಯೂದನನ್ನು ಆತನಿಗೆ ತೋರಿಸಿಕೊಟ್ಟರು. ನಂತರ ಯೇಸು ಸೆರೆ ಹಿಡಿಯಲ್ಪಡ್ತಾರೆ. ನಂತರ ಆತನು ಶಿಲುಬೆಗೆ ಹಾಕಲ್ಪಡ್ತಾರೆ. ಸರಿಯಾಗಿ ಮಧ್ಯಾಹ್ನ 12 ಗಂಟೆ. ಓಕೆ, ಮಧ್ಯಾಹ್ನ 12 ಗಂಟೆಗೆ ಆತನು ಶಿಲುಬೆನಲ್ಲಿ ಹಾಕಲ್ಪಡ್ತಾರೆ. ಸ್ಟಿಲ್ ಅದು ಅವ್ರು ಯಾವನೇ ದಿನ? 5ನೇ ದಿನ ಅವ್ರಿಗೆ ಬರ್ತದೆ. ಓಕೆ, ಈಗ ಸೋಮವಾರ ಆತನು ಬಂದಾಗ ಒಂದೊಂದು ಕಾರ್ಯಗಳನ್ನು ಆತನು ಮಾಡಿದನು. ಫಸ್ಟ್ ದೇವಾಲಯವನ್ನು ಶುದ್ಧೀಕರಿಸ್ತಾನೆ. ನಂತರ ಆತನು ಇಳಿದು ಹೋಗುವಾಗ ಯೇಸು ಸ್ವಾಮಿ ಆ ಒಂದು ಗರ್ಜುರದ ಮರವನ್ನು ಏನು ಮಾಡ್ತಾರೆ, ಸಪಿಸ್ತಾರೆ. ಅದರ ಬಗ್ಗೆ ಇರುವಂಥ ಅನೇಕ ಕಾರ್ಯಗಳನ್ನು ನಾವು ಲಾಸ್ಟ್ ಇದರಲ್ಲೇ ನಾವು ನೋಡಿದ್ದೀವಿ. ಒಂದು ವೇಳೆ ನೀವು ನೋಡಬಹುದು, ಗಂಜೂರದ ಮರವನ್ನು ಸಪಿಸ್ತಾನೆ, ದೇವರ ಆಲಯವನ್ನು ಶುದ್ಧೀಕರಿಸ್ತಾನೆ. ನಂತರ ತಿರುಗಿ ಆತನು ಬೆಥಾನಯಗೆ ಬರುತ್ತಾನೆ. ತಿರುಗಿ ಮಾರನೇ ದಿನ ತಿರುಗಿ ಬಂದಾಗ ಶಿಷ್ಯರೆಲ್ಲ ನೋಡಿ ಆ ಒಂದು ಅಂಜೂರದ ಮರ ಏನಾಗಿದೆ, ಅಂಜೂರದ ಮರ ಒಣಗಿ ಹೋಗಿದೆ ಎಂಬುದಾಗಿ ಹೇಳುತ್ತಾರೆ. ನಂತರ ಹಾಗೆ ಆತನು ದ್ರಾಕ್ಷಿ ತೋಟದಲ್ಲಿ ಪ್ರಾರ್ಥನೆಗೋಸ್ಕರ ಹೋಗ್ತಾರೆ, ಅನೇಕ ಸ್ವಾಮಿಗಳನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಅನೇಕ ಕಾರ್ಯಗಳು ಈ ಒಂದು ವೀಕ್ ಡೇಸ್ನಲ್ಲಿ ನಡೆಯುತ್ತದೆ. ಅದು ಬಹಳ ಮುಖ್ಯವಾದದ್ದು. ಅದೆಲ್ಲ ನಾವು ಸ್ಪಷ್ಟವಾಗಿ ಲಾಸ್ಟ್ ಇದರಲ್ಲಿ ನೋಡಿದ್ದೀವಿ. ಅದನ್ನು ತಿರುಗಿ ನೋಡೋದು ಬೇಡ ಅನ್ನೋದಕ್ಕೋಸ್ಕರನೇ ನಾವು ನೋಡ್ತಾ ಇದ್ದೀವಿ. ನಂತರ ಶುಕ್ರವಾರ ಹೊತ್ತು ಆತನು ಏನು ಮಾಡ್ತಾರೆ, ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟು ಆ ಒಂದು ಶಿಲುಬೆ ಮೇಲೆ ಸಾಯ್ತಾನೆ. ಅದರಿಂದ ಇದನ್ನು ನಾವು ಈ ದಿನಮಾನಗಳಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಈ ಮೆಡಿಟೇಟಿಂಗ್ ಯಾವುದ್ರ ಬಗ್ಗೆ? ಯೇಸು ಸ್ವಾಮಿಯ ಕೊನೆಯ ಸಮಯದಲ್ಲಿ ಆತನು ಮಾಡಿ ಮುಗಿಸಿದ ಕಾರ್ಯಗಳು. ಯಾಕಂದರೆ ಆ ಶಿಲುಬೆನಲ್ಲಿ ಯೇಸು ಸ್ವಾಮಿ ಹೊಂದಿದಂಥ ಒಂದು ಮರಣ, ಆತನ ಒಂದು ರಕ್ತ ನಮಗೇನು ಮಾಡುತ್ತದೆ ಅಂದರೆ ಹೊಸ ಜೀವನವನ್ನು ನಮಗೆ ಕೊಡುತ್ತದೆ. ಓಕೆ, ನೆನ್ನೆ ದಿನದಲ್ಲಿ ಯೇಸು ಸ್ವಾಮಿ ಶಿಲುಬೆನಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿದ್ದು ಅಥವಾ ನಮಗೋಸ್ಕರ ಮಾಡಿದ ಕಾರ್ಯಗಳು ಎಂಬುದಾಗಿ ಕೆಲವುಗಳನ್ನ ನೋಡಿದ್ವಿ. ಅದರಲ್ಲಿ ಫಸ್ಟ್ ಆಗಿ ಒಂದು ಕಾರ್ಯವನ್ನು ನೋಡಿದ್ವಿ. ಯಾರಿಗಾದರೂ ಅದು ನೆನಪಿದರೆ ನೀವು ಹೇಳಬಹುದು. நேற்றைய தினத்தில் நம்ம பார்த்ததில் ஃபஸ்ட்டு பாயிண்ட் 2 தான் பார்த்தோம். அதில் ஏதாவது ஒன்று ஞாபகம் இருக்குதா? தைரியமாக சொல்லுங்கள், பரவாயில்ல, பயப்படாதீங்க. ಹುಡುಕ್ತಾ ಇದ್ದೀರಾ? ಹೇಳಿ, ಪರವಾಗಿಲ್ಲ. ಸೈತಾನನ ಸೋಲಿಸಿದರು. ಓಕೆ, ಫಸ್ಟ್ ಯೇಸು ಸ್ವಾಮಿ ಆ ಶಿಲುಬೆಯ ಮೂಲಕ ಸೈತಾನನ ಕಾರ್ಯಗಳನ್ನು ಏನು ಮಾಡಿದರು? ಸೋಲಿಸಿದರು, ಆತನನ್ನು ಜಯಿಸಿದರು. ಓಕೆ, ಸೆಕೆಂಡ್ ಬಂದು
ಮರಣದ ವೆರಿ ಗುಡ್, ಮರಣದ ಭಯದಲ್ಲಿ ಇದ್ದವರಿಗೆ ಮರಣದ ಭೀತಿಯಿಂದ ದೇವರು ಏನು ಮಾಡಿದರು, ಬಿಡಿಸಿದರು. ಇದು ಎರಡನ್ನು ಮಾತ್ರ ನೋಡಿ ನಾವು ಏನು ಮಾಡಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ. ಇದರಲ್ಲಿ ಯೇಸು ಸ್ವಾಮಿ ಇವತ್ತು ಶಿಲುಬೆಯಲ್ಲಿ ಯಾವುದು ಮಾಡಿದನೆಂಬುದಾಗಿ ತಿರುಗಿ ನಾವು ನೋಡಿದ್ದೇವೆ. ಯಾವ ಕಾರ್ಯಗಳೆಲ್ಲ ಶಿಲುಬೆಯಲ್ಲಿ ಆತನು ಹೊತ್ತು ತೀರಿಸಿದನು. ಹಾಗಂದರೆ ಆತನು ಹೇಳುತ್ತಾನೆ, ಕೊಟ್ಟು ತೀರಿಸಿ ಆಯ್ತು. ಇಟ್ಸ್ ಅ ಪೇಯ್ಡ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನು ಮಾಡಿದ ಕಾರ್ಯ ಏನು ತೋರಿಸ್ತದೆ ಅಂದರೆ, ನಮಗೋಸ್ಕರ ಸಲ್ಲಿಸಬೇಕಾಗಿರುವಂಥ ನಮ್ಮ ಪಾಪಕ್ಕೋಸ್ಕರ, ನಮ್ಮ ಒಂದು ಶಾಪಕ್ಕೋಸ್ಕರ, ನಮ್ಮ ರೋಗಗೋಸ್ಕರ, ನಮ್ಮ ಒಂದು ಎಲ್ಲ ಕಾರ್ಯಗಳಿಗಾಗಿ ಅದು ತೀರಿಸಲಾಗಿದೆ. ಹಾಗಂದರೆ ನಾವು ಯಾವಾಗ ಯೇಸು ಸ್ವಾಮಿಯನ್ನು ದೇವರೇ ನೀನೇ ನನ್ನ ರಕ್ಷಕನು, ನಿನ್ನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಅರಿಕೆ ಮಾಡಿ ಆತನಿಗೆ ಒಪ್ಪಿಸಿ ಕೊಡುತ್ತೇವೋ, ಆಗ ಆತನ ಕ್ಷಮಾಪಣೆಯನ್ನು ಹೊಂದಿಕೊಂಡಾಗ ಆತನ ಮಕ್ಕಳು ಆಗುವಂಥ ಒಂದು ಅಧಿಕಾರ ಸಿಕ್ಕಿಬಿಡುತ್ತದೆ. ಇದರ ಮುಂಚೆ ಪಾಪಕ್ಕೆ ಗುಲಾಮರಾಗಿ ಇದ್ದೆವು. ಯಾಕಂದರೆ ಮುಂದಿನ ಮನುಷ್ಯನಾದ ಆದಾಮನ ಮೂಲಕವಾಗಿ ಹೇಗೆ ಪಾಪ ಬಂತು, ಹಾಗಂದರೆ ಪ್ರತಿಯೊಬ್ಬರು ಕೂಡ ನಾವು ಪಾಪನೇ ಮಾಡಿಲ್ಲ, ನಾವೆಲ್ಲ ಹುಟ್ಟಿದಾಗಿಂದ ಹಾಗೆ ಇದ್ವಿ ಅಂದರೆ ಅವರೆಲ್ಲರೂ ಪಾಪದಲ್ಲೇ ಹುಟ್ಟಿದವರು. ಯೇಸು ಸ್ವಾಮಿ ರಕ್ತದಿಂದ ಮಾತ್ರ ಪಾಪಕ್ಕೆ ಏನಿದೆ, ಪರಿಹಾರ ಇದೆ. ಯೇಸು ಸ್ವಾಮಿ ರಕ್ತ ಮಾತ್ರ ಒಬ್ಬ ಮನುಷ್ಯನ ಪಾಪವನ್ನು ತೊಳೆದು ಆತನಿಗೆ ಏನು ಮಾಡುತ್ತದೆ, ಆತನನ್ನು ಪರಿಶುದ್ಧ ವ್ಯಕ್ತಿಯಾಗಿ ಮಾರ್ಪಡುತ್ತದೆ. ಆತನ ಅರಿಕೆ ಮಾಡುವಾಗ ಬೇರೆ ಯಾವ ನಮ್ಮ ಒಳ್ಳೆ ಕ್ರಿಯೆಗಳಾಗಲಿ, ನಮ್ಮ ಒಳ್ಳೆ ಗುಣಗಳಾಗಲಿ, ನಮ್ಮ ಬ್ಯಾಕ್ಗ್ರೌಂಡ್ ಆಗಲಿ, ಯಾವ ಕಾರ್ಯಗಳನ್ನು ಅದು ಮಾಡೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಓನ್ಲಿ ದ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತವು ಮಾತ್ರನೇ ತೊಳೆದು ನಮ್ಮನ್ನು ಶುದ್ಧೀಕರಣೆ ಮಾಡಿ ಆ ಒಂದು ಅಪ್ಪ ತಂದೆ ಎಂಬುದಾಗಿ ಅವರನ್ನು ಕರೆಯುವಂಥ ಒಂದು ಬುದ್ಧರ ಸಂಧಾನದ ಆತ್ಮವನ್ನು ನಮಗೇನು ಮಾಡುತ್ತದೆ, ಕೊಟ್ಟು ಬಿಡುತ್ತದೆ. ಹಾಗಂದರೆ ವಿ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್, ದೇವರ ಮಕ್ಕಳಾಗುವಂಥ ಹಕ್ಕು ನಮಗೆ ಯಾವಾಗ ಸಿಗ್ತದೆ ಅಂದರೆ ಯೇಸು ಸ್ವಾಮಿಯ ರಕ್ತದ ಮೂಲಕ. ಇಟ್ಸ್ ಅ ಪೇಯ್ಡ್. ಆಮೇಲೆ ನಾವು ನಿನ್ನೆ ನೋಡಿದ್ದೀವಿ, ಅನೇಕರು ಮರಣ ಭಯದಲ್ಲಿ ಇರ್ತಾರೆ. ಕ್ರೈಸ್ತರಿಗೆ ಮರಣ ಇಲ್ಲ, ಹಾಗಾದರೆ ನೀವು ಸಾಯೋದೇ ಇಲ್ಲ ಎಂಬುದಾಗಿ. ಹಾಗಂದರೆ ನಾವು ಈಗ ಅನ್ಕೋಬಾರ್ದು, ನಾವು ಸಾಯೋದಿಲ್ಲ, ಹಾಗೆ ಇರ್ತೀವಿ. ಸ್ಮರಣ ಅನ್ನುವಂಥದ್ದು ಈ ದೇಹಕ್ಕೆ ಇದೆ, ನಮ್ಮ ಆತ್ಮಕ್ಕೆ ಇಲ್ಲ. ದರ್ ಇಸ್ ನೋ ಡೆತ್. ಆದರೆ ಪಾಪ ಮಾಡಿದವನಿಗೆ ಡೆತ್ ಇದೆ. ಯಾಕೆ? ಆತನು ನಿತ್ಯ ನರಕಕ್ಕೆ ಹೋಗ್ಬಿಡ್ತಾನೆ. ಆತನು ಏನಾಗ್ತಾನೆ, பாவம் செய்கிறவன் என்ன பண்ணுவான்? சாவானா? பாவம் செய்கிறவன் சாவானா, பாவம் செய்கிற ஆத்துமா சாகுமா? ஐயோ, கன்ஃபியூஷனா இருக்கே. பாவம் செய்கிறவன் சாவானா, பாவம் செய்கிற ஆத்துமா தான் சாவுமா? பாவம் செய்கிறவன் தான் சாவம். அப்போ பாவம் செய்கிறவங்கள செத்து இருந்தா இனி உலகத்தில் யாருமே இருந்து நம்மளே இருப்போமான்றது ಡೌಟ್ தான். ಪಾಪ ಮಾಡುವ ಆತ್ಮ ಏನಾಗ್ತದೆ, ಸಾಯುತ್ತದೆ. ಆತ್ಮಕ್ಕೆ ಏನಿಲ್ಲ, ಮರಣ ಇಲ್ಲ. ಅದನ್ನ ಕೆಲವರೆಲ್ಲ ಹೇಳ್ತಾರೆ, ನಮಗೇನಿಲ್ಲ, ಸಾವೇ ಇಲ್ಲ, ನಾವೆಲ್ಲ ಹಾಗೆ ಇರ್ತೀವಿ ಅಂತೆಲ್ಲ ಕೆಲವು ಉಪದೇಶಗಳೆಲ್ಲ ಬರ್ತದೆ. ಅದಕ್ಕೆ ಅಲ್ಲ. ಹಾಗಂದರೆ ಈ ಲೋಕದಲ್ಲಿ ನಮಗೇನು ಉಂಟು, ಮರಣ ಉಂಟು. ಈ ಒಂದು ದೇಹಕ್ಕೆ ಏನಿದೆ, ಮರಣ ಇದೆ. ಅದು ನಮ್ಮ ಆತ್ಮಕ್ಕೆ ಏನಿಲ್ಲ, ಮರಣ ಇಲ್ಲ. ಅದು ನಿತ್ಯ ಜೀವನ ಪಡೆದುಕೊಳ್ತದೆ. ಮೊದಲದಾಗಿ ಆದಾಮನು ಪಾಪ ಮಾಡಿದಾಗ ಆತನ ಏನು ಮಾಡಿಲ್ಲ, ಸಾಯಲಿಲ್ಲ. ಆದರೆ ಆತನು ಸತ್ತನು. ಆತನು ಏನು ಮಾಡಿಲ್ಲ, ಸಾಯಲಿಲ್ಲ, ಆತನು ಸತ್ತನ ಸಾಯಿಲ್ವಾ? ஆதாம் மரித்தாரா மரிக்கலையா? நான் சொல்றேன், அவர் மரித்தார், மரிக்கவில்லை. ಆತನು ಸತ್ತನು, ಸಾಯಲಿಲ್ಲ. ನೀವು ಹೇಳ್ತೀರಾ ಆತನು ಸತ್ತನ, ಸಾಯಲಿಲ್ವಾ? ಹಾಗಂದ್ರೆ ಇದ್ದನಲ್ಲ, ಆಮೇಲೆ ಅನ್ನನ್ನು ತಿನ್ನುವ ದಿನದಲ್ಲಿ ನೀನು ಮಾಡ್ತೀನಿ, ನೀನು ಸಾಯ್ತಿ ಅಂತ ಹೇಳ್ತಾರೆ. ನೀ இதை புசிக்கும் நாளில் சாகவே சாவாய். ಡೆಫಿನೆಟಾ ನೀ ಸೆತ್ತರುವೆ, ಸಾಗವೇ ಸಾವಾಯ್. ಅವ್ರು ಸೆತ್ತಾರ, ಸಾಗಲಿಯಾ? ಸತ್ತಿಲ್ಲ. ಸತ್ತರ, ಸತ್ತಿಲ್ವಾ? ಅವ್ರು ಸತ್ತರು, ಸತ್ತಿಲ್ಲ. ಆತನು ಸತ್ತನ, ಸತ್ತಿಲ್ವಾ? ಓಕೆ, ಆತ್ಮ ಸತ್ತೋಯ್ತು. ಯಾಕಂದರೆ ದೇವರ ಜೊತೆಗಿದ್ದಂಥ ಒಂದು ಸಂಬಂಧದ ಆತ್ಮ ಏನಾಯಿತು, ಸತ್ತೋಯ್ತು. ಆದರೆ ದೇಹ ಸಾಯಲಿಲ್ಲ ಅಲ್ವಾ? ಹಾಗಂದರೆ ಪಾಪ ಮಾಡುವಾಗ ಆತ್ಮ ಸಾಯುತ್ತದೆ. ಆತನಿಗೆ ಅದಕ್ಕೋಸ್ಕರ ಒಂದು ಪರಿಹಾರವನ್ನು ಉಂಟು ಮಾಡುವುದಕ್ಕೆ ಯೇಸು ಸ್ವಾಮಿ ಏನು ಮಾಡಿದರು,
ಶಿಲುಬೆ ಇದನ್ನು ನಿರಂತರವಾಗಿ ಈವನ್ ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳನ್ನು ದೇವರೇ ಏರ್ಪಡಿಸಿದರು. ಯಾಕಂದರೆ ಅದಕ್ಕೆ ಪರಿಹಾರ, ಅದು ಒಂದು ಪಾಪಕ್ಕೆ ಒಂದು ಪರಿಹಾರ ಬೇಕಂದರೆ ಬ್ಲಡ್, ರಕ್ತ ಸುರಿಸಲ್ಪಡಬೇಕು. ರಕ್ತಂ ಸಿಂಧದಲ್ಲಿ ಇಲ್ಲ ಆಮೇಲೆ ಪಾವ ಮನ್ನಿಪೆ ಇಲ್ಲ, ರಕ್ತ ಸುರಿಸಲ್ಪಡಬೇಕು, ಆಗಲೇ ಪಾಪದ ಕ್ಷಮಾಪಣೆ. ಅನೇಕರಿಗೆ ಈ ಒಂದು ಸತ್ಯ ಗೊತ್ತಿಲ್ಲ, ಸತ್ಯವನ್ನು ಗೊತ್ತಿಲ್ಲದೆ ಇರುವುದರಿಂದ ಅವ್ರ ಪಾಪ ಕೋಳಿ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಪಾಪ ಅದನ್ನು ಸಾಯಿಸ್ತಾ ಇದ್ದಾರೆ ಅಲ್ವಾ, ಅದರ ರಕ್ತವನ್ನು ಸುರಿಸ್ತಾ ಇದ್ದಾರೆ ಇವ್ರು ಮಾಡಿದ ತಪ್ಪಿಗೆಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಇತ್ತು, ಮಾಡೋದಲ್ಲ ಇವ್ರು ಮಾಡಿಬಿಟ್ಟು ಪಾಪ ಕೋಳಿಯ ಒಂದು ಕುರಿಗಳು ಅದನ್ನು ಏನು ಮಾಡ್ತಾರೆ. ಆದರೆ ಅದರಿಂದ ನಿರಂತರವಾಗಿ ಸಿಕ್ಕುವುದು ಅದನ್ನು ಟೆಂಪರವರಿ ಸೊಲ್ಯೂಷನ್ ಥರ ಅದಿತ್ತು. ನಿರಂತರವಾದಂಥ ಸೊಲ್ಯೂಷನ್ ಯೇಸುವಿನ ಮೂಲಕವಾಗಿ, ಯೇಸುವಿನ ರಕ್ತದ ಮೂಲಕವಾಗಿ ಏನು ಮಾಡ್ತದೆ, ಸಿಕ್ಕುತ್ತದೆ. ಆದಮನು ಏನು ಮಾಡಿದನು, ಆತ್ಮದಲ್ಲಿ ಸತ್ತನು, ದೇಹದಲ್ಲಿ ಸಾಯಲಿಲ್ಲ. ಆ ಯೇಸು ಸ್ವಾಮಿ ಆತನು ಆತ್ಮದಲ್ಲಿ ಏನಾಗಬೇಕು, ಆತನು ಬದುಕಬೇಕು ಎಂಬುದಾಗಿ ಆ ಒಂದು ಜನರೇಷನ್ ಪೂರ್ತಿಯಾಗಿ ಆತನಿಂದ ಪಾಪ ಬಂತು. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ನಾವು ನೆನ್ನೆ ನೋಡಿದ್ದೀವಿ, ಯೇಸು ಹೇಗೆ ಒಬ್ಬ ಆದಮನ ಮೂಲಕವಾಗಿ ಲೋಕದಲ್ಲಿ ಪಾಪ ಬಂದಿತ್ತು, ಇಂದಿನ ಆದಮ ಅಂತ ಯೇಸುವಿನ ಮೂಲಕವಾಗಿ ಜೀವ ಬಂದಿತ್ತು. ಆಮೇಲೆ ಒಂದು ಎಟರ್ನಲ್ ಲೈಫ್, ನಿತ್ಯವಾದಂಥ ಜೀವ. ನಮಗೆಲ್ಲರಿಗೂ ಏನಿದೆ ಅಂದರೆ, ನಮಗಿರುವಂಥ ಒಂದು ಸಮಸ್ಯೆ ಏನಂದರೆ, ನಾವು ಸ್ವಲ್ಪ ದಿನಕ್ಕೆ ಇರುವಂಥ ಕಾರ್ಯಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೇವೆ. ತುಂಬ ಕಾಲಗಳಾಗಿ ಇರುವುದಕ್ಕೆ ನಾವೇನು ಮಾಡ್ತೇವೆ, ತುಂಬ ಕಡಿಮೆ ಏನು ಮಾಡ್ತೇವೆ, ಮೌಲ್ಯ ಕೊಡ್ತೇವೆ. ಈಗ ನೋಡಿ, ನಾವು ಲೋಕದಲ್ಲಿ ತುಂಬ ದಿನಗಳಿರುವುದಿಲ್ಲ. ಎಷ್ಟು ದಿನಗಳಿರ್ತೇವೆ, ಎಷ್ಟು ದಿನಗಳಿರ್ಬೋದು, 100 ವರ್ಷ, 100 ವರ್ಷ ಬದುಕ್ಬಿಟ್ರೆ ಗಿನ್ನಸ್, 100 ಇಯರ್ಸ್ ಗಿನ್ನಸ್ ಬಂದ್ಬಿಡ್ತದೆ. ಆಗಲ್ಲ 120 150 ಆ ಥರ ಇತ್ತು. 100 ವರ್ಷನೇ ಬದುಕ್ಬಿಟ್ಟು ಅಷ್ಟೇನಾ ನಮ್ಮ ಜೀವನ ಈ ಲೋಕದಲ್ಲಿ, ಅಷ್ಟೇ. ಆದರೆ ಅದಾದಮೇಲೆ ಹೇಳುತ್ತದೆ ನಿತ್ಯ ಜೀವ, ಎಟರ್ನಲ್ ಲೈಫ್, ಮರಣನೇ ಇರುವುದಿಲ್ಲ. ಹಾಗಾದರೆ ಇದು 100 ಇಯರ್ಸ್ ತುಂಬ ಕಡಿಮೆ. ಇವತ್ತು ವರ್ಷ ಕೆಲವರು ಹೇಳ್ತಾರೆ, ಅಯ್ಯೋ ಪ್ರಾರಂಭ ಮಾಡಿದಾಗ ಇನ್ನು ಇಷ್ಟು ತಿಂಗಳು ಮುಗಿತಾ, 3ನೇ ತಿಂಗಳು ಹೋಗ್ತಾ ಇದೆ, ಎಷ್ಟು ಬೇಗ ಕಾಲಗಳು ಓಡ್ತಾ ಇದೆ ಅಂತಾರೆ. 2023 ಹೋಯ್ತು, 24 ಬಂದ್ಬಿಡ್ತು, ವರ್ಷಗಳು ಹೋಗ್ತಾ ಇದೆ. ಅದು ಹೋಗೋ ಸ್ಪೀಡ್ನಲ್ಲಿ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಲ್ವಾ, ಎಷ್ಟು ವರ್ಷಗಳು ಬೇಗ, ನಾವು ಕೂಡ ಬೇಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ವಯಸ್ಸಾಗಿ ಹೋಗ್ತಾ ಇದ್ದೀವಿ, ವಯಸ್ಸಾಗಿ ಏನು ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಆದರೆ ಇದು ಕಾಲ ಮುಗಿಯುತ್ತದೆ. ಆದರೆ ನಿರಂತರವಾಗಿ ಇರುವಂಥದ್ದು ದ ಎಟರ್ನಲ್ ಲೈಫ್, ನಿತ್ಯ ಜೀವ, ಅದಕ್ಕೋಸ್ಕರ ಪ್ರಯಾಸ ಪಡಬೇಕು. ಅದಕ್ಕೆ ಯೇಸು ಸ್ವಾಮಿ ಬಂದಾಗ ನೋಡ್ರಿ, ಆತನು ತುಂಬ ಲೋಕದ ಕಾರ್ಯಗಳ ಬಗ್ಗೆ ತುಂಬ ಎಂಕರೇಜೇ ಮಾಡಿಲ್ಲ. ನೀವು ಆತನ ಒಂದು ಯೇಸು ಸ್ವಾಮಿ ಟೀಚಿಂಗ್ನಲ್ಲಿ ನೀವು ತೆಗೆದು ನೋಡುವುದಾದರೆ, ಹೆಚ್ಚಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ನೀವು ಚೆನ್ನಾಗಿರೋದ್ರ ಬಗ್ಗೆ ಏನು ಹೇಳಲಿಲ್ಲ. ಹೆಚ್ಚಾಗಿ ನೋಡುವುದಾದರೆ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆತನು ಬರಲಿದ್ದಾನೆ, ರಾಜನು, ನೀವು ಬಿತ್ತುವಂಥದ್ದು, ಈ ವಾಕ್ಯವು ನಿಮ್ಗೆ ಇತ್ತಲ್ಪಡುವಾಗ ಅದು ಬೀಜ ಫಲವಾಗಿ ಕೊಡಬೇಕು, ಅದು ದೇವರ ರಾಜ್ಯ, ದೇವರ ವಾಕ್ಯ, ದೇವರು ಬರ್ತಾನೆ, ಪರಲೋಕ ರಾಜ್ಯ ಸಮೀಪವಾಗಿದೆ. ಆತನ ಉಪದೇಶ ಎಲ್ಲವೂ ನೋಡಿ ಇದನ್ನೇ ಹೇಳ್ತಾ ಇದ್ದನು. ಆತನು ಯಾವಾಗಲೂ ಆತನು ಹೇಳಿಲ್ಲ ನೀವು ಭೂಮಿನಲ್ಲಿ ನಿರಂತರವಾಗಿ ವಾಸವಾಗಿರ್ತೀರಾ, ನೀವು ತುಂಬ ಸಂತೋಷವಾಗಿರ್ತೀರ, ಏನು ಹೇಳಿಲ್ಲ. ಅವರು ಹೇಳಿದರು ಲೋಕದಲ್ಲಿ ನಿಮಗೆ ಏನು ಉಂಟು, ಉಪದ್ರವಗಳು ಉಂಟು. ಯೇಸು ಸ್ವಾಮಿ ಟೀಚಿಂಗೇ ಹಂಗೆ ಇತ್ತು, ನೀವು ಲೋಕದಲ್ಲಿ ಏನಿದೆ ನಿಮಗೆ ಉಪದ್ರವ ಉಂಟು, ಆದರೆ ನಾನು ಜಯಿಸಿಬಿಟ್ಟೆಯಪ್ಪ ಅಂತ ಅವ್ರು ಹೇಳ್ತಾರೆ. ನಾನು ಜಯಿಸಿದ್ದೀನಿ, ನೀವು ಕೂಡ ಏನು ಮಾಡ್ತೀರಾ, ಜಯಿಸ್ತೀರಾ ಅಂತ ಹೇಳಿದರು. ನಾವು ಯಾವ ಆತನ ಟೀಚಿಂಗ್ನಲ್ಲಿ ನೋಡುವಾಗೆಲ್ಲ ಪರಲೋಕ, ನಿತ್ಯ ಜೀವ, ಪರಲೋಕ, ನಿತ್ಯ ಜೀವ ಎಂಬುದಾಗಿ ಹೆಚ್ಚಾಗಿ ಇದ್ದಿತ್ತು. ಓಕೆ, ಈಗ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನಮಗಾಗಿ ಮಾಡಿ ಮುಗಿಸಿದ ಕಾರ್ಯಗಳನ್ನು, ಇನ್ನೂ ಕೆಲವು ಕಾರ್ಯಗಳು ಇವತ್ತು ನೋಡಿ ನಾವು ಏನು ಮಾಡಲಿದ್ದೀವಿ ಅಂದರೆ, ಅದನ್ನು ನೋಡಿ ಅದರ ಅಡಿಸ್ಥಾನದಲ್ಲಿ ನಾವು ಕೆಲವು ಕಾರ್ಯಗಳನ್ನು ನಾವೇನು ಮಾಡಲಿದ್ದೇವೆ, ಪ್ರಾರ್ಥನೆ ಮಾಡಲಿದ್ದೇವೆ. ಈವನ್ ನಾವು ನಿನ್ನೆ ನೋಡಿದ್ದೀವಿ, ಸತ್ಯವನ್ನು ತಿಳಿದುಕೊಳ್ಳುವಾಗ ಅದು ನಮ್ಮನ್ನು ಏನು ಮಾಡುತ್ತದೆ, ಬಿಡುಗಡೆ ಮಾಡ್ತದೆ. ವಿ ಶುಡ್ ನೋ ದ ಟ್ರೂತ್, ಸತ್ಯವನ್ನು ತಿಳಿದುಕೊಳ್ಳಬೇಕು. ಅದಕ್ಕೆ ಏನು ಮಾಡುತ್ತದೆ ಅಂದರೆ, ನಮ್ಮ ಒಂದು ಮೈಂಡ್ ಇದೆಯಲ್ಲ, ನಮ್ಮ ಮೈಂಡ್ ಸೆಟ್ ಅದು ಚೇಂಜ್ ಆಗೋದಕ್ಕೆ ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ದೇವರ ವಾಕ್ಯವನ್ನು ಬಾಯಾರ ಏನು ಮಾಡಬೇಕಂತ ಶಬ್ದವಾಗಿ ಓದಬೇಕು. ನಾವು ಬಾಯಾರು ಓದುವುದನ್ನು, ನಮ್ಮ ಶಬ್ದವನ್ನು ನಮ್ಮ ಕಿವಿ ಕೇಳಬೇಕು. ನಮ್ಮ ಕಿವಿ ಕೇಳುವಾಗ ನಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. ಕೆಲವರಿಗೆ ಮೈಂಡ್ ಸೆಟ್ ಚೇಂಜ್ ಆಗಿರೋದಕ್ಕೆ ಕಾರಣ ಏನಂದರೆ, ಬೇರೆಯೊಬ್ಬರು ಹೇಳೋದನ್ನು ಅವ್ರು ಕೇಳ್ತಾ ಇರ್ತಾರೆ, ಅದು ಚೇಂಜ್ ಆಗಲ್ಲ. ನಮ್ಮ ಮೈಂಡ್ ಏನಂದರೆ, ನಾವು ಹೇಳಿದ್ರೆ ಮಾತ್ರ ಕೇಳುತ್ತೆ, ಬೇರೆಯವ್ರು ಯಾರು ಹೇಳಿದ್ರು ಕೇಳೋದೇ ಇಲ್ಲ.
ಡೋಂಟ್ ಕೇರ್ ಆಗಿರ್ತದೆ. ಯಾರು ಹೇಳಿದ್ರೆ ಅವ್ರು ಹೇಳ್ತಾರೆ ವಿಡಿಯೋ ಅವ್ರು ಹಂಗೆ ಯಾವಾಗಲೂ ಹಂಗೆ ಯಾವಾಗ ತಗೊಂಡು ಮಾತು. ಅದೇ ನಮ್ಮ ಬಾಯಲ್ಲಿ ಬರುವ ಮಾತಿಗೆ ನಮ್ಮ ಮೈಂಡ್ ತುಂಬ ವ್ಯಾಲ್ಯೂ ಕೊಡುತ್ತಂತೆ. ಅದರಿಂದಲೇ ನಾವು ಏನು ಮಾಡಬೇಕು, ವಾಕ್ಯಗಳನ್ನು ಹೇಳುವಾಗ ತಿರುಗಿ ನಾವು ಹೇಳಬೇಕು, ಬಾಯಿನಲ್ಲಿ ತಿರುಗಿ ಹೇಳಬೇಕು. ಇದು ಬಂದು ಪಾಸಿಟಿವ್ ಕನ್ಫಸ್ ಅಲ್ಲ. ಪಾಸಿಟಿವ್ ನಾನು ಚೆನ್ನಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ, ಐಶ್ವರ್ಯವಂತನಾಗ್ತೀನಿ, ಇದು ಪಾಸಿಟಿವ್ ಕನ್ಫಸ್. ಇದೇನೆಂದರೆ ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ನಾವು ಹೇಳುವುದು ತಿರುಗಿ ನಮ್ಮ ಬಾಯಿನಲ್ಲಿ ಓದುವಾಗ ಶಬ್ದವಾಗಿ ಓದಬೇಕು, ಕಿವಿನಲ್ಲಿ ಕೇಳುವ ಥರ ಓದಬೇಕು. ಅದು ನಮ್ಮ ಮೈಂಡನ್ನು ಏನು ಮಾಡುತ್ತೆ, ಸೆಟ್ಟನ್ನು ಏನು ಮಾಡುತ್ತದೆ, ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡುತ್ತೆ. ಈಗ ನಿನ್ನೆ ನಾವು 2 ಕಾರ್ಯಗಳು ನೋಡಿದ್ದೀವಿ, ಇವತ್ತು ಕೆಲವು ಕಾರ್ಯಗಳನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. ಕೆಲವುದೆಲ್ಲ ವಾಕ್ಯಗಳು ನೋಡುವಾಗ ಓದುವಾಗೆಲ್ಲ ಸೇಮ್ ಹಂಗೆ ತಿರುಗಿ ಬಂದಾಗೆ ಅನಿಸ್ತದೆ, ಬಟ್ ಎಲ್ಲ ಅದು ಬೇರೆ ಬೇರೆ ಅರ್ಥವುಳ್ಳದು. ಓಕೆ, 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ಜೀವಿಸುವಂತೆ ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏನು ಮಾಡಿದನು, ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಫಸ್ಟ್ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಏನು ಮಾಡಿದನು, ಹೊತ್ತುಕೊಂಡನು. ನಮ್ಮ ಪಾಪಗಳನ್ನು, ಇಟ್ಸ್ ಅವರ್ ಸಿನ್ಸ್, ಅವ್ರು ಏನು ಮಾಡಿದರು, ಅವರ ದೇಹದಲ್ಲಿ ಹೊತ್ತುಕೊಂಡ್ರಂತೆ. ಯಾಕಂದರೆ ಅವ್ರ ದೇಹದಲ್ಲಿ ಹೊತ್ತುಕೊಂಡಾಗ ನೋಡಿ, ಇಲ್ಲಿ ವಾಕ್ಯ ಹೇಳುತ್ತದೆ, ನಾವು ಪಾಪಕ್ಕೆ ಸಾಯಬೇಕು. ವಿ ಶುಡ್ ಡೈ ಫಾರ್ ದ ಸಿನ್. ನಾವು ಪಾಪಕ್ಕೆ ಏನು ಮಾಡಬೇಕು, ಸಾಯಬೇಕು. ನಾವೇನು ಮಾಡಲ್ಲ, ಸಾಯೋದಿಲ್ಲ. ನಮಗೆ ಇರುವಂಥ ಪ್ರಾಬ್ಲಮ್ ಏನಂದರೆ, ನಾವು ಪಾಪಕ್ಕೆ ಜೀವವಾಗಿರ್ತೇವೆ, ಜೀವಕ್ಕೆ ಸತ್ತವರಾಗಿರ್ತೇವೆ. ಅದರಿಂದನೇ ತುಂಬ ಪ್ರಾಬ್ಲಮ್ಸ್. ನೋಡಿ, ಗಲಾತ್ಯದವ್ರಿಗೆ ಬರೆದಂಥ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20ನೇ ವಾಕ್ಯ, ಪೌಲನು ನೋಡಿ ಒಂದು ಕಾರ್ಯ ಹೇಳ್ತಾರೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಕೊಂಡವನಾಗಿ ಇದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಜೀವಿಸುತ್ತಾನೆ. ನಾನು ಜೀವಿಸುವುದು ಹೇಗೆಂದರೆ ಒಪ್ಪಿಸಿ ಬಿಟ್ಟನು. ನೋಡ್ರಿ, ಪೌಲನು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾನೆ. ಈಗ ನಮಗೆ ಹಾಗೆ ಅನ್ತದೆ, ನಾವು ಏನು ಮಾಡಿದ್ದೀವಿ ಅಂದರೆ, ನಾವು ಬದುಕಿದ್ದೀವಿ, ನಾವು ಅನ್ಕೊಳ್ತೇವೆ ನಾವು ಬದುಕಿದ್ದೀವಿ, ಇನ್ನು ಸತ್ತಿಲ್ಲ. ಪೌಲನ ಒಂದು ಸ್ಟೇಟ್ಮೆಂಟ್ ನೋಡಿ, ನಾನು ಏನಾಗಿದ್ದಾನೆ, ಕ್ರಿಸ್ತನೊಡನೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ನೋಡಿ, ಯೇಸು ಸ್ವಾಮಿ ಹೇಗೆ ತನ್ನ ದೇಹದಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ಏನು ಮಾಡಿದ್ದಾರೆ, ಹೊತ್ತುಕೊಂಡಿದ್ದಾರೆ. ನಾವು ಹೋಗ್ತಾ ನಾವು ನೋಡ್ತೇವೆ, ಆತನ ರಕ್ತದ ಮೂಲಕ ನಮಗೆ ಏನು ಆಶೀರ್ವಾದ ಸಿಗ್ತದೆ. ಈವನ್ ನಾವು ಆತನ ಒಂದು ದೇಹ ರಕ್ತವನ್ನು ನಾವು ತೆಗೆದುಕೊಳ್ತೇವಲ್ಲ, ಕಮ್ಯೂನಿಯನ್, ಅದು ಏನು ನಮಗೆ ಬ್ಲೆಸ್ಸಿಂಗ್ ಕೊಡ್ತದೆ, ನಾವು ಮುಂದೆ ದಿನಗಳಲ್ಲಿ ನಾವು ಇದ್ದೇವೆ. ಇದು ಸ್ಟೆಪ್ ಬೈ ಸ್ಟೆಪ್ ದೇವರ ದಯೆಯಿಂದ ಹಾಗೆ ಹೋಗ್ತಾ ಇದೆ, ಕರೆಕ್ಟಾಗಿ ಕಂಟಿನ್ಯೂ ಆಗಿ. ಈಗ ಯೇಸು ಸ್ವಾಮಿ ತನ್ನ ಒಂದು ದೇಹದಲ್ಲಿ ಏನು ಮಾಡಿದಾರೆ ಅಂದರೆ, ನಮ್ಮ ಎಲ್ಲ ಪಾಪಗಳನ್ನ ಏನು ಮಾಡಿದ್ರಂದ್ರೆ ಅದನ್ನು ಹೊತ್ತುಕೊಂಡ್ರಂತೆ. ಯಾಕೆ ತನ್ನ ದೇಹದಲ್ಲಿ ಅವ್ರು ಹೊತ್ತುಕೊಂಡ್ರೆ ಅಂದರೆ, ನಾವು ಪಾಪಕ್ಕೆ ಏನಾಗಬೇಕು, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ನಾವು ಪಾಪಕ್ಕೆ ಸತ್ತು ನೀತಿಗೆ ಜೀವಿಸಬೇಕಂತೆ. ಹಾಗಂದರೆ ಒಬ್ಬ ಯೇಸು ಸ್ವಾಮಿಯನ್ನು ನಾವು ಅಂಗೀಕರಿಸುವಾಗ, ಆತನ ಶಿಲುಬೆಯನ್ನು ಅಂಗೀಕರಿಸುವಾಗ ನಾವು ನಮ್ಮ ಪಾಪಕ್ಕೆ ಸತ್ತವರಾಗಿ ಇರಬೇಕು. ಓಕೆ, ವಿ ಶುಡ್ ಡೈ. ನಾವು ಅನೇಕರು ಬಂದು ಹೇಳುವಾಗ ಅನೇಕರು ಬಂದು ಹೇಳ್ತಾರೆ, ಅಯ್ಯೋ ತುಂಬ ಸಮಸ್ಯೆ, ಇವ್ರು ನೋಡಿ ಹಿಂಗೆಲ್ಲ ಜಗಳ ಮಾಡ್ತಾರೆ, ಹಂಗೆಲ್ಲ ಮಾತಾಡ್ತಾರೆ. ಅನ್ನುವಾಗ ಫಸ್ಟ್ ಹೇಳ್ತೀನಿ, ನೀವು ಇನ್ನೂ ಸತ್ತಿಲ್ಲ, ನೀವು ಸಾಯಬೇಕು. ನೀವೇನು ಮಾಡಬೇಕು, ಫಸ್ಟ್ ನೀವು ಸಾಯಬೇಕು, ನೀವು ಸತ್ತಿಲ್ಲ ಅಲ್ವಾ? ಸತ್ತಂಥ ಶವಕ್ಕೆ ಹೋಗಿ ನೀವು ಹೂನಾರ ಹಾಕಿದ್ರೆ ಅದೇನು ಮಾಡುತ್ತೆ? ಯಾಕೆ ನನಗೆ ರೋಜಾ ಹೂವನ್ನು ತಂದು ಹಾಕಿದಿರಿ, ನಮಗೆ ಮಲ್ಲಿಗೆ ಹೂವನ್ನು ಹಾಕಿ ಅಂತದ್ದು ಕೇಳುತ್ತಾ? ಕೇಳೋದಿಲ್ಲ.
ನೀವು ಹೋಗಿ ಅದನ್ನು ಮುಂದೆ ನಿಂತು ಬೈತಾ ಇದ್ದರೆ ಏನಕ್ಕೆ ಮಾಡುತ್ತೆ ಅದು? ಅದು ತಕ್ಷಣ ಎದ್ದು ಯಾಕೆ ನೀನು ಬೈತೀರಂದ್ರೆ ಎಲ್ಲರೂ ಓಡೋಗ್ತಾರೆ. ಅಲ್ಲ, ಎದ್ದು ಬೈಯಲ್ಲ. ಸತ್ತಂಥ ಒಂದು ದೇಹ ನಾವು ಹೊಗಳಿದ್ರೂ ಕೇಳೋದಿಲ್ಲ, ನಾವು ಬೈದರೂ ಕೇಳೋದಿಲ್ಲ. ಇಟ್ಸ್ ಡೆಡ್. ನಾವು ಲೋಕಕ್ಕೆ ಪಾಪಕ್ಕೆ ಸತ್ತವರಾಗಿರ್ಬೇಕು. ಅದನ್ನೇ ಪೌಲನು ಹೇಳ್ತಾ ಇದ್ದಾನೆ, ನಾನು ಶಿಲುಬೆ ಮೇಲೆ ಹಾಕಿಸಲ್ಪಟ್ಟಿದ್ದೇನೆ. ನಮಗೆ ಶಿಲುಬೆಗೆ ಹಾಕಿಸೋದಂದರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಶಿಲುಬೆಗೆ ಹಾಕಿಸುವಂಥದ್ದು ತುಂಬ ಕ್ರೂರವಾದದ್ದು. ಇಟ್ಸ್ ವೆರಿ ಡಿಫಿಕಲ್ಟ್, ಆಗೋದಿಲ್ಲ. ನಮ್ಮ ಯೇಸು ಸ್ವಾಮಿ 4 ರೀತಿಯಲ್ಲಿ ಶಿಲುಬೆಯನ್ನು ಹೇಳ್ತಾರೆ. ಬಟ್ ಯೇಸು ಸ್ವಾಮಿ ಹಾಕಲ್ಪಟ್ಟಂಥ ಶಿಲುಬೆ ಬಂದು ನಮ್ಮ ಒಂದು ಗ್ರೇಕ್ದವರು ಉಪಯೋಗಿಸಿದ ಶಿಲುಬೆ ಇದೆ, ಸೇಮ್ ಇದೇ ಥರ. ಯಾಕಂದರೆ ಅಲ್ಲಿ ವಾಕ್ಯದಲ್ಲಿ ಹೇಳುವಾಗ ಆತನ ಒಂದು ತಲೆ ಮೇಲೆ ಈತನು ಯಹೂದ್ಯದ ಅರಸನು ಎಂಬುದಾಗಿ ಹೇಳಿದನು ಅಂತ ಒಂದು ಬೋರ್ಡ್ ಮೇಲೆ ಇಟ್ಟಿದ್ರು, ಯಹೂದ್ಯರ ಅರಸನು. ಅವಾಗ ಹೇಳ್ತಾರೆ ಈತನು ಯಹೂದ್ಯ ಅರಸನು ಅಂತ ಹೇಳಿದ ಅಂತ ಬರೀರಿ ಅಂತ. ರಾಯನಿರ್ದು ಇಲ್ಲ, ಈಸ್ ಎ ಜ್ಯೂಸ್ ಕಿಂಗ್ ಅಂತಾನೆ ಜಸ್ಟ್ ಆಕೆ ಏನು ಮಾಡಿದರು, ತಲೆ ಮೇಲೆ ಬೋರ್ಡ್ ಇಟ್ಟಿದ್ದಾರೆ. ಅದಕ್ಕೆ ಈ ತಲೆ ಇಲ್ಲಿ ಬರುತ್ತೆ, ಮೇಲೆ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಹಾಕಲ್ಪಟ್ಟಿತ್ತು. ಆಗ ಏನು ಮಾಡ್ತಾರೆ, ಎಲ್ಲರಿಗೂ ಒಂದೊಂದು ಹೊಸ ಶಿಲುಬೆಯನ್ನು ಅವ್ರು ಯೂಸ್ ಮಾಡುವುದಿಲ್ಲ. ಕೆಲವ್ರಿಗೆ ಈಗಾಗಲೇ ಅವರು ಉಪಯೋಗಿಸಿದಂಥ ಶಿಲುಬೆ, ಕೆಲವ್ರನ್ನ ಅದರಲ್ಲೇ ಜಡಿದಿರ್ತಾರೆ. ಆ ಒಂದು ಸ್ಥಳ ಹೆಂಗಿರ್ತದೆ ಅಂದರೆ ಮಾಂಸ ಅಂಗಡಿ ಥರ, ಕ್ಲೀನ್ ಮಾಡದೇ ಇರುವ ಒಂದು ಮಾಂಸದ ಅಂಗಡಿ ಥರ. ನೋಡಿದ್ರು ರಕ್ತ ಚದರಿ ಇರುತ್ತದೆ. ಇದೆಲ್ಲ ದುರ್ವಾಸನೆ ಬರುತ್ತದೆ, ಹತ್ರನೇ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ. ಕೆಲವರು ಅಂತಾರೆ ಆ ಒಂದು ಶಿಲುಬೆನಲ್ಲಿ ಏನು ಮಾಡಿರ್ತಾರಂತೆ, ಹೋಲ್ ಮಾಡಿರ್ತಾರಂತೆ ಆ ಒಂದು ಮೊಲೆ ಜಡಿಯೋದಕ್ಕೆ. ಆಗ ಫಸ್ಟು ಒಂದು ಕೈನಲ್ಲಿ ಆ ಒಂದು ಹೋಲ್ನಲ್ಲಿ ಹಾಕ್ಬಿಟ್ಟು ಇನ್ನೊಂದು ಕೈಗೆ ಆ ಹೋಲ್ಗೆ ಇಳಿಯುವಾಗ ಕೈ ಇಲ್ಲೇ ನಿಂತಿದೆ, ಅಲ್ಲಿ ಹೋಗಿಲ್ಲ ಅಂದರೆ ಇಲ್ಲಿ ಕೈ ಕಟ್ಟಿ ಏನು ಮಾಡ್ತಾರಂತೆ, ಕೈಗೆ ಕಟ್ಟಿ ಎಳಿತಾರಂತೆ. ಎಲ್ಲಿಗೆ? ಆ ಒಂದು ಹೋಲ್ಗೆ ಏನಾಗಬೇಕು, ಇವರ ಕೈ ಹೋಗಿ ಸೆಟ್ ಆಗಬೇಕು. ಸಮ್ ಟೈಮ್ ಈ ಕೈಯೇ ಮುರಿದೋಗ್ತದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಒಬ್ಬ ಮನುಷ್ಯನು ಆ ಒಂದು ಶಿಲುಬೆ ಮೇಲೆ ತೂಗಾಡಿಸಲ್ಪಡುವಾಗ ಆತನು 2 ಕೈಗಳು ಹಿಂಗೆ ಇನ್ನುವಾಗ, ನೀವು ಬೇಕಾದ್ರೆ ಮನೆಯಲ್ಲಿ ಹೋಗಿ ಇದನ್ನು ಯೋಗ ಥರ ಮಾಡಿ ನೋಡಿ. 2 ಕೈ ಕಾಲು ಹಿಂಗಿಟ್ಟು 2 ಕೈ ಹಿಂಗಿಟ್ಟು ಎನಿಸಿದ್ ನೋಡಿ, ಉಸಿರಾಡೋದು ಕಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸುಮ್ಮನೆ ನೀವು ಹಿಂಗೆ ನಿಂತ್ಕೊಂಡು ನೋಡಿ, ಉಸಿರಾಡೋದು ಕಷ್ಟ ಆಗುತ್ತೆ, ಮಾತಾಡೋದು ಕಷ್ಟ ಆಗುತ್ತೆ. ಆತನು ಬಯಸಿದ ಯಾವ ಕಾರ್ಯಗಳನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವನು ಯೇಸು ಸ್ವಾಮಿ ಆತನು ಶಿಲುಬೆ ಮೇಲೆ ಇದ್ದಾಗ ಒಂದು 7 ಪದಗಳನ್ನು ಯಾವ ಸನ್ನಿವೇಶದಲ್ಲಿ ಮಾತಾಡಿದ್ರು ಗೊತ್ತಾ? ಅದಕ್ಕೆ ನಾವು ಅದನ್ನು ಆ ಸಮಯದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಇಟ್ಸ್ ನಾಟ್ ಎ ಜೋಕ್ ಥಿಂಗ್, ಇಟ್ಸ್ ನಾಟ್ ಎ ಟ್ರೆಡಿಷ್ನಲ್ ಅಲ್ಲ, ಇಟ್ಸ್ ಎ ಲೈಫ್. ಆತನ ಬಾಯಿಂದ ಬಂದ ಪ್ರತಿಯೊಂದು ಮಾತುಗಳು ತ್ಯಾಗದಲ್ಲಿ ನಮ್ಮ ಪ್ರತಿಯೊಬ್ಬರನ್ನು ಬದುಕಿಸುವುದಕ್ಕೋಸ್ಕರ ಅದು ಬಂದಿತ್ತು. ನಮ್ಮ ಮೇಲೆ ಇಟ್ಟ ಕರುಣೆಯಿಂದ ಬಂತು, ಪ್ರೀತಿಯಿಂದ ಬಂತು. ಅವಾಗ ಅಲ್ಲಿ ಹೇಳ್ತಾರೆ ಹತ್ರನೇ ಹೋಗೋಕ್ಕಾಗಲ್ಲ. ಈವನ್ ನಮಗೆ ಸೇಫಾಗಿ ನಮ್ಮ ಕ್ರಾಸನ್ನು ಹಾಗೆ ಪಾಲಿಶ್ ಆಗಿ ನಾವು ಇಟ್ಟಿದ್ದೀವಿ. ಜೀಸಸ್ಗೆ ಹೊಡೆದಂಥ ಕ್ರಾಸ್ ಬಂದು ಪಾಲಿಶ್ ಆಗಿ ಈ ಥರ ಇಲ್ಲ, ಹಂಗೆ ಹಂಗೆ ಚುಚ್ಚುವ ನಾರ್ಮಲ್ ಮರದ ಥರ ಚುಚ್ಚುವ ಥರ ಇರ್ತದೆ. ಒತ್ತಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಆಲ್ಮೋಸ್ಟ್ ಸಮ್ ಎಷ್ಟು 100 ಮೇಲೆ kg ಇರ್ತದೆ ಎಂಬುದಾಗಿ ಹೇಳ್ತಾರೆ. ವೆಯ್ಟ್ ಮಿನಿಮಮ್ 100 kg ಮೇಲೆ, 100 kg ಮೇಲೆ ನಾವು ಆ ಯೇಸು ಸ್ವಾಮಿ ಅದನ್ನು ಹೊತ್ತುಕೊಂಡು ಎಲ್ಲಿಂದ, ರಾಯನ ಕೋಟೆಯಿಂದ ಕಬಾಲ ಆ ಒಂದು ಸ್ಥಳದ ಬೆಟ್ಟದ ತನಕ ಆತನು ಹೊತ್ಕೊಂಡು ಬರಬೇಕು. ಭಾರ. ಒಂದು ವೇಳೆ ಅದು ಹೊಸ ಶಿಲುಬೆಯಾಗಿದ್ದರೆ ಪರವಾಗಿಲ್ಲ, ಅದು ಈಗಾಗಲೇ ಎಷ್ಟೋ ಜನರನ್ನು ಸಾಯಿಸಿದಂಥ ಶಿಲುಬೆಯಾಗಿದ್ದರೆ ಅವರ ರಕ್ತ, ಆ ಒಂದು ದುರ್ವಾಸನೆ ನೋಡಿ, ನಾವು ನಾರ್ಮಲಾಗಿ ಅಂದ್ಕೊಳ್ತೀವಿ ಇದೆಲ್ಲ ತೀರಿಸಿದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಅಷ್ಟು ಪ್ರಾಣತ್ಯಾಗವನ್ನು ಮಾಡಿದರು, ಎಲ್ಲವೂ ತೀರಿತು. ಈಗ ಪೌಲನು ಅದನ್ನು ಚೆನ್ನಾಗಿ ಸಂಶೋಧನೆ ಮಾಡಿ ಆತನು ಹೇಳ್ತಾನೆ, ಕ್ರಿಸ್ತನ ಜೊತೆಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಇನ್ನು ಮುಂದೆ ನಾನ್ ಅಲ್ಲ, ನಾಟ್ ಐ ಆಮ್. ಯಾವಾಗ ನಾನು ಅನ್ನುವಂಥದ್ದು ಸಾಯ್ತದೋ ಆವಾಗ ಮಾತ್ರ ಕ್ರೈಸ್ತನು ಮೇಲೆ ಬರ್ತಾನೆ. ನಾಟ್ ಐ ಬಟ್ ಕ್ರೈಸ್ಟ್, ನಾಟ್ ಐ ಬಟ್ ಕ್ರೈಸ್ಟ್. ನಾವು ಪಾಪಕ್ಕೆ ಸತ್ತವರು ಆಗಬೇಕು ಎಂಬುದಾಗಿ ಯೇಸು ಸ್ವಾಮಿ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ಕೊಂಡ್ರು. ಇವತ್ತು ನಾವು ತಿರುಗಿ ಪಾಪ ಮಾಡುವಾಗ ಏನು ಮಾಡ್ತೀವಿ ಗೊತ್ತಾ? ತಿರುಗಿ ಅವ್ರನ್ನ ಶಿಲುಬೆಗೆ ಹಾಕ್ತೀವಿ. ತಿರುಗಿ ನಾವು ಪಾಪ ಮಾಡುವಾಗೆಲ್ಲ ಅವ್ರನ್ನ ತಿರುಗಿ ಶಿಲುಬೆ ಏನು ಮಾಡ್ತೀವಿ, ಹೋಗ್ಬಿಟ್ಟು ತಿರ್ಗ ನಾವು ಹೋಗಿ ನಾವು ಅವ್ರ ಹತ್ರ ಕೇಳ್ತಾ ಇರ್ತೀವಿ, ತನ್ನ ರಕ್ತವನ್ನು ಕ್ಲೈಮ್ ಮಾಡ್ತಾ ಇದ್ವಿ. ಹಂಗೆ ತಿರುಗಿ ಶಿಲುಬೆಗೆ ಹಾಕುವ ಥರ ಒಂದು ಥರ ಯೋಚನೆ ಮಾಡುವಾಗ ದೊಡ್ಡ ಕ್ರೂರವಾದದ್ದು. ಪಾಪಕ್ಕೆ ನಾವು ಸಾಯಬೇಕು. ಒಂದು ಸಾರಿ ಒಬ್ಬ DL ಮೂಡಿ ಅನ್ನಿಸ್ತದೆ, ಒಬ್ಬ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು.
ಆಗ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಆವಾಗ ಒಂದು 3 ಜನ ಅಲ್ಲಿ ಕೂತಿದ್ರು. ಅವ್ರು 3 ಜನ ಕೂತಿರುವಾಗ ಆ ಒಂದು ಚೀಟಿ ಇಸ್ಪೀಟ ಆಡ್ತಾರಲ್ಲ, ಅದನ್ನು ಹಾಡುತ್ತಿರುವಾಗ ಅವ್ರಿಗೆ 4 ಜನ ಇರಬೇಕು, ಅದರಲ್ಲಿ 3 ಜನ ಇದ್ದಾರೆ. ಆಗ ಒಂದು ಕೈ ಕಡಿಮೆ ಆಗುತ್ತೆ. ಅವ್ರು ನೋಡಿದ್ರೆ ಇವ್ರು ಪಕ್ಕದಲ್ಲಿ ಇದ್ದಾರೆ. ಸರ್ ಬನ್ನಿ ಸರ್ ಒಂದು ಕೈ ಹಾಕಿ ಅಂತ ಅವ್ರನ್ನ ಕರೆದರು. ಅವರು ಅಂದ್ರೆ ನನಗೆ ಕೈಯೇ ಇಲ್ಲ ಅಂದರು. ಅವರು ನೋಡ್ಬಿಟ್ಟು ಇವ್ರು ಏನಪ್ಪ ಚೆನ್ನಾಗಿದ್ದಾರೆ, ಕೈಯೆಲ್ಲ ಇದೆ ಅವರಿಗೆ, ಚೆನ್ನಾಗಿದ್ದಾರೆ. ಅವ್ರು ನೋಡಿ ಅಂದರು, ಏನು 2 ಕೈ ಚೆನ್ನಾಗಿದೆ, ಇವ್ರೇನು ಕೈ ಇಲ್ಲ ಅಂತಾರೆ ಅಂತ ತಿರುಗಿ ಕೇಳುವಾಗ, ಏನು ಸರ್ ಜೋಕ್ ಮಾಡ್ತೀರಾ, ನಿಮ್ಮ ಕೈ ಇದೆಯಲ್ಲ, ಅದು ನನ್ನ ಕೈ ಅಲ್ಲ, ನಾನು ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೀನಿ, ಇಟ್ಸ್ ಬಿಲಾಂಗ್ ಟು ಗಾಡ್. ಹಾಗೆ ಹೇಳ್ತಾರೆ. ಅವ್ರಿಗೆ ಆಚೆ ಏನು ಹಿಂಗಂತೀರಾ, ನಾನು ದೇವರಿಗೆ ಯೇಸುಸ್ವಾಮಿಗೆ ಅದನ್ನು ಒಪ್ಪಿಸಿಕೊಟ್ಟಿದ್ದೀನಿ, ಇದು ನನ್ನ ಪಾಪಕ್ಕಾಗಿ ನಾನು ಉಪಯೋಗಿಸಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದೇ ಪಾಪಕ್ಕೆ ಸತ್ತಿರುವಂಥದ್ದು. ನಮ್ಮ ಪಾಪಕ್ಕೆ ನಾವು ಅರಿಕೆ ಮಾಡ್ತೇವೆ, ಆದರೆ ಒಂದು ಸನ್ನಿವೇಶ ಬಂದಾಗ ನಾವು ಪಾಪಕ್ಕೆ ಸತ್ತವರಾಗಿರಬೇಕು. ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಅಕ್ಕಪಕ್ಕದವರು ಇರ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ನಡೆದುಕೊಳ್ತಾರೆ, ಬಟ್ ವಿ ಡೈಡ್, ಸತ್ತವರು. ನಾವು ಅದು ವಾಸನೆ ಆಗಲಿ, ಅದರಲ್ಲಿ ಇರುವಂಥ ಮೌಲ್ಯವಾಗಲಿ ನಾವು ನೋಡ್ಬೋದು. ಯಾಕಂದ್ರೆ ನಾವು ಸತ್ತವರು, ನಾವು ಪಾಪಕ್ಕೆ ಸತ್ತವರ ಆಗಿ ಇರಬೇಕಂತ ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ ಆತನು ಸತ್ತನು. ಆಮೇಲೆ ನಾವು ಈ ರೀತಿಯಲ್ಲಿ ನಮ್ಮ ಒಂದು ಪಾಪಕ್ಕೆ ಸತ್ತವರಾಗಿರುವಾಗ ಯೇಸು ಸ್ವಾಮಿ ಹೇಗೆ ಆ ಒಂದು ಮೌಲ್ಯವನ್ನು ಹೊಂದ್ಕೊಂಡ್ರು, ಹಾಗೆ ಕೂಡ ನಾವೇನು ಮಾಡ್ತೇವೆ, ನಾವು ಹೊಂದ್ಕೊಳ್ತೇವೆ. ಆಮೇಲೆ ಪಕ್ಕದಲ್ಲಿ ನೋಡಿ ಕೇಳಿ, ನೀವು ಸತ್ತಿದ್ದೀರಾ, ಇನ್ನೂ ಸತ್ತಿಲ್ವಾ? ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಅಯ್ಯೋ ನಾನು ಎಷ್ಟೆಲ್ಲ ಸಾಧನೆ ಮಾಡಬೇಕಂತ ಇದ್ದೀನಿ, ನಾನು ಇನ್ನೂ ಮದುವೆ ಕೂಡ ಮಾಡಿಲ್ಲ, ಅಷ್ಟೊಳಗಡೆ ಸತ್ತಿದೆಯಾ ಅಂತ ಕೇಳ್ತಾರೆ. ಅಬ್ಬಸಗುಡಮ್ಮ சொல்றாரு, ಇಲ್ಲ, ನೀವು ಚೆನ್ನಾಗಿ ಬದುಕಬೇಕು, ನೀವು ಆರೋಗ್ಯವಾಗಿ ಇರಬೇಕು, ಹಾಗಂದರೆ ನೀವು ಸಾಯಬೇಕು. ನೀವು ಆರೋಗ್ಯವಾಗಿ ಇರಬೇಕಂದ್ರೆ, ಬದುಕಬೇಕಂದ್ರೆ ಕೆಲವರು ಮೊಬೈಲ್ಗೆ ಸಾಯಬೇಕು. ಕೆಲವ್ರ ಹತ್ರ ಮೊಬೈಲ್ ತಗೊಂಡ್ರೆ ಅಯ್ಯೋ ನಾನು ಸತ್ತೋಗ್ತೀನಿ, ಅದೇ ಬೇಕು, ನೀವು ಸಾಯಬೇಕು ಮೊಬೈಲ್ಗೆ, ನೀವು ಮೊಬೈಲ್ ಇಲ್ಲದಿದ್ದರೆ ಆಗಲ್ಲ ಅನ್ನೋರು ಸಾಯಲೇಬೇಕು. ಇದು ಇಲ್ಲದೆ ಅಯ್ಯೋ ಬದುಕಾಗಲ್ಲ, ನನ್ನ ಸ್ಟೈಲ್ ಹಿಂಗೆ, ನಾನು ಹಿಂಗೆ ನನ್ನ ಸ್ಟೈಲೇ ಹಿಂಗೆ, ನನ್ನ ಇದಂಗೆ, ಅದು ಸಾಯಬೇಕು. ನೀವೆಲ್ಲ ನೀವು ಸಾಯಬೇಕು, ನಾನು ಹಂಗೆ ಇರ್ತೀನಿ ಎಲ್ಲ ಸಾಯಬೇಕು. ಕೋಪಕ್ಕೆ ಸಾಯಬೇಕು, ಪಾಪಕ್ಕೆ ಸಾಯಬೇಕು, ನಮ್ಮ ಒಂದು ಕೆಟ್ಟ ಅಭ್ಯಾಸಗಳಿಗೆ ನಾವು ಸಾಯಬೇಕು, ಸತ್ತವರಾಗಿರಬೇಕು. ನಮ್ಮ ದೇಹ ಶುದ್ಧವಾದದ್ದು, ಯಾಕಂದರೆ ನಮ್ಮ ದೇಹವನ್ನು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ಹೇಳಬೇಕು ಬೇರೆಯೊಬ್ಬರು, ಬಾ ಇದನ್ನು ಮಾಡೋಣ, ಇಲ್ಲ ನಾನು ಮಾಡೋಕ್ಕಾಗಲ್ಲ, ನನ್ನ ದೇಹ ಏನಾಗಿದೆ, ಸತ್ತೋಗಿದೆ, ಅದು ಸತ್ತೋದಂತ ಅದನ್ನು ಕೆಲಸ ಮಾಡಲ್ಲ. ಯಾರು ಹೇಳುವಾಗ ನಮಗೆ ಕೋಪ ಬರಬಾರ್ದು. ಕೋಪ ಬಂದರೆ ನಾವು ಇನ್ನೂ ಸತ್ತಿಲ್ಲ, ನಾವು ಸಾಯಲೇ ಇಲ್ಲ. ಈಗ ರೋಡಲ್ಲಿ ಹೋಗುವಾಗ ಕೆಲವು ಸತಿ ನಾಯಿಗಳೆಲ್ಲ ಸತ್ತು ಬಿದ್ದಿರ್ತದೆ, ಸತ್ತ ನಾಯಿಗಳು. ಈ ಕಲ್ಲು ಹೊಡೆದ್ರೆ ಏನು ಮಾಡಲ್ಲ, ಜೀವವಾಗಿರುವಾಗ ನಾವು ನಡ್ಕೊಂಡು ಹೋಗೋಕ್ಕೆ ಬಿಡಲ್ಲ, ಓಡಿಸ್ಕೊಂಡು ಬರುತ್ತೆ ಹಿಂದೇನೆ. ನಾವು ಆ ಥರ ಸತ್ತಂತ ನಾಯಿ ಥರ ಇರಬೇಕು. ಕಲ್ಲು ಹೊಡೆದ್ರೆ ನಮ್ಗೆ ಏನು ಅನಿಸ್ಬಾರ್ದು, ಸತ್ತವರಿಗೆ ಏನೂ ಅನಿಸಲ್ಲ, ಜೀವಾಗಿರೋರಿಗೆ ಓಡಿಸ್ಕೊಂಡು ಬರ್ತಾರೆ ಹಿಂದೇನೆ. ಆ ಥರ ನಾವೇನು ಮಾಡಬೇಕು, ಪಾಪಕ್ಕೆ ಸಾಯಬೇಕು. ಆತನು ನಮ್ಮ ಪಾಪಗಳನ್ನು ಆತನ ದೇಹದಲ್ಲಿ ಒತ್ತುತ್ತಿರಿಸಿದನು. ಹೇಳ್ತಾರೆ ಅವ್ರಿಗೆ ಆತನ ಮೇಲೆ ಆ ಒಂದು ಹೊಡೆಯುವಾಗ ಅವರೊಂದು ಜಾಟಿಯನ್ನು ಉಪಯೋಗಿಸಿದರು. ಅದು ಏನಂದರೆ, ಕೆಲವು ಎಲುಬುಗಳು ಅದರಲ್ಲಿ ಕಟ್ಟಿರ್ತಾರೆ, ಕೆಲವು ಕಬ್ಣದ ಬಾಲ್ಸ್ ಥರ ಇರ್ತದಲ್ಲ, ಅವಾಗೆಲ್ಲ ನಾವು ಗೋಲಿ ಆಡ್ತೀವಲ್ಲ, ಆ ಥರ ಕಾರ್ಯಗಳು ಅದರಲ್ಲಿ ಕಟ್ಟಿರ್ತಾರೆ. ಕೆಲವುದೆಲ್ಲ ಶಾರ್ಪ್ ಆದಂಥ ಒಂದು ತಂದಿಗಳ ಥರ ಹಿಂಗೆ ಒಂದು 3-4 ಹಿಂಗೆ ಒಟ್ಟಿಗೆ ಹಿಂಗೆ ಇರ್ತದೆ, ಚಿಕ್ಕದೇ ಅದೆಲ್ಲ. ಇದರಲ್ಲಿ ತುಂಬ ಜಾಟಿನಲ್ಲಿ ಇರ್ತದೆ. ಅದರಲ್ಲಿ ಒಬ್ಬನಿಗೆ ಒಂದು ಹಿಂಗೆ ಓಡ್ದಂಗೆ ತೆಗೆದ್ರೆ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಮಾಂಸ ಹಂಗೆ ಕಿತ್ಕೊಂಡು ಬರುತ್ತೆ. ಹಂಗೆ ಫುಲ್ ನಾವು ಅಂತೀರಾ, ಆ ಶಿಲುಬೆ ಮೇಲೆ ಹಾಕಲ್ಪಡುವಾಗ ಒಂದು ಬೈಬಲ್ ಸ್ಕಾಲರ್ ಹೇಳ್ತಾರೆ, ನಾವು ಅಂದ್ಕೊಳ್ತೀವಿ ಯೇಸು ಸ್ವಾಮಿ ಎಷ್ಟು ಸ್ಟೈಲಾಗಿ, ಸುಂದರವಾಗಿ, ನಾವು RC ಚರ್ಚ್ನಲ್ಲಿ ನೋಡುವಾಗ ಎಷ್ಟು ಸುಂದರವಾಗಿ ನೋಡೋಕ್ಕೆ ಹಾಗೆ ನಿಶಬ್ದವಾಗಿ ಆತನ ಮುಖ ನೋಡಿದ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಶಿಲುಬೆ ಮೇಲೆ. ಯೇಸು ಹಂಗೆ ಇರಲಿಲ್ಲ, ನೋಡೋಕ್ಕೆ ಆಗಲ್ಲ. ಒಂದು ಮಾಂಸದ ಅಂಗಡಿನಲ್ಲಿ ಒಂದು ಪೀಸ್ ಮಾಂಸವನ್ನು ತೆಗೆದು ನೇತಾಕಿರ್ತಾರಲ್ಲ, ಆ ಥರ ಇತ್ತು ಶಿಲುಬೆ ಮೇಲೆ. ನಾವು ನೋಡೋಕ್ಕೆ ಆಗಲ್ಲ. ಮುಖ ಪ್ರಕಟಣೆ ಯೆಶಾಯ 53ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಆತನಿಗೆ ನೋಡತಕ್ಕಂಥ ಸೌಂದರ್ಯ ಇರಲಿಲ್ಲ ಅಂತ. ಮುಖವನ್ನು ನೋಡೋಕ್ಕೆ ಆಗ್ತಾ ಇಲ್ಲ, ಫುಲ್ ಎಲ್ಲ ಹಂಗೆ ಗಜ್ಜಿಬಿಜಿ ಕೈಮ ಆಗ್ಬಿಟ್ಟಿದೆ, ಬಾಡಿ ಎಲ್ಲ ಕೈಮ ಆಗ್ಬಿಟ್ಟಿದೆ.
ಈಗ ಹಿಂದ್ಗಡೆ ಆತನ ಬೆನ್ನೆಲ್ಲ ಇದು ಹೂಳ್ತಾರಲ್ಲ, ನೆಲವನ್ನು ಹೂಳ್ತಾರಲ್ಲ, ಆ ರೀತಿನಲ್ಲಿ ಹಾಗೆ ಕೆತ್ತು ಬಿಟ್ಟಿದೆ, ನೋಡೋಕ್ಕೆ ಆಗಲ್ಲ. ಆ ಥರ ಅಷ್ಟು ಕ್ರೂರವಾಗಿ ನಮ್ಮ ಪಾಪಗಾಗಿ, ಅವ್ರ ಪಾಪನೇ ಮಾಡಿಲ್ಲ, ಇಸ್ ಹೋಲಿ, ಇಸ್ ಎ ಗಾಡ್. ಆದರೆ ಆತನು ನಮ್ಮ ಪಾಪಗಾಗಿ ಆತನ ದೇಹದಲ್ಲಿ ಅದನ್ನು ಹೊತ್ಕೊಂಡ್ರು. ಅದೆಲ್ಲ ನಾವು ನೋಡಿ, ಅದೇ ಶಿಲುಬೆ ಬಗ್ಗೆ ನಾವು ಧ್ಯಾನಿಸುವಾಗ ಯೇಸು ಸ್ವಾಮಿ ಹತ್ರ ಬರುವಾಗೆಲ್ಲ ನಮಗೆ ಆಟೋಮೆಟಿಕ್ ಪ್ರೀತಿ ಆತನ ಮೇಲೆ ಹೆಚ್ಚಾಗ್ಬಿಡುತ್ತೆ. ಅಪ್ಪ, ನಾವೆಲ್ಲ ಕೇಳಲಿಲ್ಲ, ನಾವೆಲ್ಲ ಕೇಳಿದ್ವ, ದೇವರೇ ನನ್ನ ಪಾಪಗೋಸ್ಕರ ನೀನು ಸಾಯಪ್ಪ ಅಂತ ಕೇಳಿದ್ವ? ಇಲ್ಲ, ಅವರೇ ಜೀವವನ್ನು ಕೊಟ್ಟು ನಮ್ಮನ್ನು ಬದುಕಿಸಿದ್ದಾರಲ್ಲ, ಅವರ ಲೈಫೇ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ, ಅವರ ಬದುಕೇ ತ್ಯಾಗ ಮಾಡಿದ್ದಾರೆ, ಆತನ ರಕ್ತವನ್ನೇ ನಮಗೋಸ್ಕರ ಕೊಟ್ಬಿಟ್ಟಿದ್ದಾರೆ. ನಾವು ಪಾಪಕ್ಕೆ ಸತ್ತವರಾಗಿ ಕಾಣಲ್ಪಡಬೇಕು. ಅದೆಲ್ಲ ನೋಡಿದಾಗ ನಿಜವಾಗ್ಲೂ ನಮ್ಮ ಹತ್ರ ನಾವು ಆ ಥರ ಕೆಟ್ಟ ಮಾತು, ಕೋಪ ಮಾತು ಬರೋದೇ ಇಲ್ಲ ನಮಗೆ. ಆ ಶಿಲುಬೆ ನಾವು ನೋಡುವಾಗ, ಆತನ ದೇಹದಲ್ಲಿ ಒತ್ತುಕೊಂಡದನ್ನು ನೋಡುವಾಗ ಮಾಡಲ್ಲ. ಇನ್ನೂ ನಾವು ನೆಕ್ಸ್ಟ್ ನೋಡ್ತೀವಿ, ಆತನ ರಕ್ತ ಸುರಿಸಿದ ಕಾರ್ಯಗಳು ತುಂಬ ಕ್ರೂರವಾಗಿರ್ತದೆ. ಇನ್ನೊಂದು ನೋಡೋಣ, ಯೆಶಾಯ 53ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ. ಯೆಶಾಯ 53 ಪ್ರವಾದನೆ ಗ್ರಂಥ 11ನೇ ವಾಕ್ಯ, ತನ್ನ ಆತ್ಮವು ಶ್ರಮೆಯ ಫಲವನ್ನು ಆಗುವನು, ಧರ್ಮಾತ್ಮನಾದ ನನ್ನ ಸೇವಕನು ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಆಮೇನ್. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಆತನು ನಮ್ಮ ಅಪರಾಧಗಳನ್ನು, ತಮಿಳಿல் சொல்லும்போது நம்முடைய ಅಕ್ರಮங்களை ತಾನೇ ಸುಮಂದಾರ್. ಹಾಗಾದ್ರೆ ಏನು ಗೊತ್ತಾ, ನಾವು ಮಾಡಿದಂಥ ತಪ್ಪುಗಳನ್ನು, ಅದಕ್ಕೆ ಸಿಕ್ಕುವಂಥ ದಂಡನೆಯನ್ನು ಅವರೇ ಅದನ್ನು ಒಪ್ಪಿಕೊಂಡ್ರಂತೆ. ನಮ್ಮ ಅಪರಾಧಗಳನ್ನು ಆತನೇ ಹೊತ್ತುಕೊಂಡನು. ನಿಮಗೆ ಗೊತ್ತಾ, ಒಬ್ಬನು ಕೊಲೆ ಮಾಡಿದವನೇ ಸಾಯಬೇಕು ಅಲ್ವಾ? ಒಬ್ಬ ಕೊಲೆ ಮಾಡಿದ್ದಾರೆ, ನಮ್ಮ ಒಂದು ಜಡ್ಜ್ಮೆಂಟ್ ನೀತಿ ಹಂಗಿದೆ, ನಮ್ಮ ಒಂದು ಕಾರ್ಯಗಳು ಆಗಿದೆ. ತಪ್ಪು ಮಾಡಿದನು ಅವನೇ ಫೈನ್ ಕಟ್ಟಬೇಕು. ಈಗ ನಾನು ಹೆಲ್ಮೆಟ್ ಹಾಕದೆ ಹೋಗ್ಬಿಟ್ಟು ಬೇರೊಬ್ಬರು ಫೈನ್ ಕಟ್ಟೋಕ್ಕಾಗಲ್ಲ, ನಾನೇ ಕಟ್ಟಬೇಕು. ಯಾಕಂದರೆ ಐ ಡನ್ ಮಿಸ್ಟೇಕ್, ನಾನು ತಪ್ಪು ಮಾಡಿದ್ದೀನಿ. ಈಗ ನೋಡುವಾಗ ನಾವೆಲ್ಲ ತಪ್ಪು ಮಾಡಿದ್ದೀವಿ, ನಾವೆಲ್ಲ ಏನು ಮಾಡಿದ್ದೀವಿ, ಅಪರಾಧಗಳನ್ನು ನಾವು ಅಪರಾಧ ಮಾಡಿದ್ದೀವಿ. ನಾವೇ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಿತ್ತು, ನಮ್ಮನ್ನ ಶಿಲುಬೆಗೆ ಹಾಕಬೇಕಾಗಿತ್ತು ನೋಡಕ್ಕೆ ಹೋದರೆ. ಆದರೆ ಯೇಸು ಸ್ವಾಮಿ ನಮ್ಮ ಎಲ್ಲರ ಪಕ್ಕದಲ್ಲಿ ನೋಡಿ, ಅಲ್ಲಿ ನಿಮ್ಮ ಕುಟುಂಬದ ನಮ್ಮ ಕುಟುಂಬದ ಅಕ್ರಮಗಳು, ನಮ್ಮ ಎಲ್ಲ ಅಪರಾಧಗಳನ್ನು ಅವರೇ ಒತ್ಕೊಂಡರು. ನೋಡ್ರಿ, ಈಗ ನಮ್ಮ ಒಂದು ತಪ್ಪು ಯಾರು ಒಪ್ಕೊಳ್ತಾರ? ಒಂದು ತಪ್ಪು, ಒಂದು ಮಿಸ್ಟೇಕ್ ಯಾರು ನಮ್ಮನ್ನ ಕಾಪಾಡ್ತಾರ? ಮಾಡಿದ ತಪ್ಪಿಗೆ ಜೊತೆ ಇರೋರು ಇವನೇ ಮಾಡ್ದ ತೋರಿಸ್ಕೊಟ್ಬಿಡ್ತಾರೆ. ಯೇಸು ಸ್ವಾಮಿ ಹಿಂಗೆ ತೋರಿಸ್ಕೊಡಲ್ಲ ನೋಡಿ. ನಾರ್ಮಲ್ ಆಗಿ ನಮ್ಮ ಮನೇಲಿ ಅಕ್ಕ ತಂಗಿಯೇ ಇರ್ಬೋದು, ಅವ್ರು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಅವರ ಅಪರಾಧಗಳು ಇವ್ರ ಮೇಲೆ ಹಾಕ್ಬಿಡ್ತಾರೆ, ಅವ್ರು ಮಾಡಿದ ತಪ್ಪುಗಳು ಇವ್ರ ಮೇಲೆ ಹಾಕ್ತಾರೆ. ಯೇಸು ಸ್ವಾಮಿ ಒಬ್ಬರೇ, ಈ ನಿಂದೆಲ್ಲ ನಾನು ತಗೊಳ್ತೀನಿ ಬಿಡು, ನಾನು ತೆಗೆದುಕೊಳ್ತೀನಿ ಬಿಡು ಅಂತ ಎಲ್ಲ ಅಪರಾಧಗಳನ್ನು ಅವ್ರ ಮೇಲೆ ಹಾಕ್ಕೊಬಿಟ್ರು. ನೋಡಿ, ನಮ್ಮ ಅಪರಾಧಗಳು ಹೋಗಿ ಒಂದು ಲಿಸ್ಟ್ ಔಟ್ ಮಾಡಿದ್ರೆ ಅಪ್ಪ ನಮಗೆ ಒಂದು ಬಂಡಲ್ ಪೇಪರ್ ತಗೊಂಡು ಸಾಲೋದಿಲ್ಲ, ಅಷ್ಟು ದೊಡ್ಡ ಲಿಸ್ಟು. ಆದರೆ ಅದೆಲ್ಲವನ್ನು ಯೇಸು ಸ್ವಾಮಿ ಏನು ಮಾಡಿದ್ರೆ ಅಂದರೆ ತನ್ನ ಮೇಲೆ ಆತನು ತೆಗೆದುಕೊಂಡು, ಯಾಕೆ ಇನ್ನು ಮುಂದೆ ನೀವು ಅಪರಾಧಿಗಳಲ್ಲ, ಎಲ್ಲವನ್ನ ತಗೊಂಡು ನಾವು ಹೊಂದತಕ್ಕಂಥ ದಂಡನೆಯನ್ನು ಆತನೇ ಒತ್ಕೊಬಿಟ್ನು, ಆತನೇ ಶಿಲ್ಬೆ ಮೇಲೆ ಜೀವವನ್ನು ಕೊಟ್ಬಿಟ್ನು. ಇನ್ನು ಮೇಲೆ ಯಾರಿಲ್ಲ, ನೀವು ಅಪರಾಧಿಗಳಲ್ಲ, ಯಾರು ನಿಮ್ಮನ್ನ ಕೈ ತೋರಿಸಿ ಹೇಳಕ್ಕಾಗಲ್ಲ, ನೀನು ಅಪರಾಧಿ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಸ್ವಾಮಿ ಏನು ಮಾಡಿಬಿಟ್ರು, ಎಲ್ಲ ಅದಕ್ಕೆ ತಕ್ಕಂಥ ಅದಕ್ಕೆ ಕಟ್ಟಬೇಕಾಗಿರುವಂಥ ಕಾರ್ಯಗಳ ಎಲ್ಲವನ್ನು ಆತನ ಕಟ್ಟಿ ಏನು ಮಾಡಿದನು, ತೀರಿಸಿಬಿಟ್ನು. ಮೂರನೇದಾಗಿ ಅದೇ 4ನೇ ವಾಕ್ಯವನ್ನು ಓದೋಣ. 4ನೇ ವಾಕ್ಯ 53:4. ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ನಮ್ಮ ಸಂಕಟವೇ ಹೌದು ಹೇಳುತ್ತದೆ. மெய்யாகவே அவர் நம்முடைய பாடுகளை ஏற்றுக்கொண்டு நம்முடைய துக்கங்களை சுமந்தார். நாமோ அவர் தேவனால் அடிபட்டு வாதிக்கப்பட்டு சிறுமைப்பட்டவர் என்று ಎಣ್ಣಿನೋம். ಅಲ್ಲಿ ಹೇಳುತ್ತದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಆತನ ಅನುಭವಿಸಿದನು. ಕೆಲವರೆಲ್ಲ ನಾವು ಹೇಳ್ತೀವಿ, ನನ್ನ ಕಷ್ಟ ಯಾರಿಗೆ ಗೊತ್ತು,
ಅಲ್ವಾ? ಕೆಲವ್ರು ಹೇಳ್ತಾರೆ, ನಿಮಗೆಲ್ಲ ಏನು ಗೊತ್ತು ಅಷ್ಟೇ, ನಾವೆಲ್ಲ ಇಷ್ಟು ಕಷ್ಟದಲ್ಲಿ ಇದ್ದೀವಿ, ಇಷ್ಟು ಕಷ್ಟ ಹಂಗೆ ಹೇಳ್ತೀವಲ್ಲ, ನಮ್ಗೆ ಯಾರಿಗೂ ಆ ಕಷ್ಟ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ನಮ್ಮ ಕಷ್ಟಗಳೆಲ್ಲವನ್ನು ಆತನು ಹೊತ್ಕೊಂಡು ಒಂದು ಸಾರಿ ಒಬ್ಬ ದೊಡ್ಡ ಸೇವಕರು ಪ್ರಾರ್ಥನೆ ಮಾಡ್ತಾಯಿದ್ರು. ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಯೇಸು ಸ್ವಾಮಿ ಹೇಗೆ ಹೇಗೆ ಈ ಒಂದು ಶಿಲುಬೆಯಲ್ಲಿ ನಮ್ಮ ಒಂದು ಪಾಪಗಳನ್ನು, ನಮ್ಮ ಒಂದು ರೋಗ ಕಾರ್ಯಗಳನ್ನು ಹೇಗೆ ಆತನು ಹೊತ್ತುಕೊಂಡನು ಎಂಬುದಾಗಿ ತುಂಬ ಅವರು ಅದರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ಅವರಿಗೆ ಒಂದು ನಿಜವಾದ ಒಂದು ದರ್ಶನವನ್ನು ಅವರಿಗೆ ತೋರಿಸಿದರು. ಒಂದು ದರ್ಶನವನ್ನು ತೋರಿಸಿದರು. ಆ ದರ್ಶನದಲ್ಲಿ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಇದ್ದಾಗ ಅವರಿಗೆ ತೋರಿಸ್ತಾರೆ, ಇಡೀ ಲೋಕದ ಪಾಪವು ಬಂದಾಗ, ಆತನ ಮೇಲೆ ಬಂದಾಗ ಒಬ್ಬ ಮನುಷ್ಯ ಇಡೀ ಲೋಕಕ್ಕೆ ಒಂದು ಪರಿಹಾರ. ಹೇಳ್ತಾರೆ, ಆತನು ಏನು ಮಾಡಿದನು? ನಮ್ಮ ಎಲ್ಲ ಅಪರಾಧಗಳು, ಈ ಮಗಿಮೈದಾಸ್ತದ ಒಂದು 100 ಅಂದರೆ ಈ ಥರ ಇರುವಂಥ 106 ಜನರದ್ದು ಏನಿದೆ, 100 ಇದೆ ಎಲ್ಲ ಅಪರಾಧಗಳು. ಈ 100 ಅಂದರೆ ಬೆಂಗಳೂರಲ್ಲಿ ಇರುವವರ 1.25 ಕೋಟಿ 1,40,000,000 ಕ್ರೌಡ್, ಇದರಲ್ಲಿ ರಕ್ಷಣೆ ಹೊಂದಿದವರು ಅಂತ ತೆಗೆದುಕೊಂಡು ಅವರು ಮಾತ್ರ ತೆಗೆದುಕೊಂಡಿಲ್ಲ. ಇಡೀ ಕರ್ನಾಟಕದಲ್ಲಿ 7 crore 7 ಕೋಟಿ ಜನಗಳು, ನಮ್ಮ ಭಾರತದಲ್ಲಿ 142 ಕೋಟಿ ಜನಾಂಗಗಳು. ಬರೀ ಭಾರತ ತೆಗೆದುಕೊಂಡ್ರೆ, ಲೋಕ ತೆಗೆದ್ರೆ ಮಿಲಿಯನ್ಸ್ ಆಫ್ ಪೀಪಲ್. ಎಲ್ಲರ ಪಾಪವು ಆತನ ಮೇಲೆ ಬಂದಾಗ ಎಷ್ಟು ಭಾರವಾಗಿರುತ್ತೆ, ಎಷ್ಟು ಅಪರಾಧಗಳು ಹೇಗಿರ್ತದೆ. ಸ್ವಲ್ಪ ನೀವು ಕಲ್ಪನೆ ಮಾಡಿ ನೋಡಿ. ವಿಡಿಯೋ ಇದೆ, ನಾಳೆ ತೋರಿಸ್ತೀವಿ. ಆದರೆ ಆ ಒಂದು ಕಾರ್ಯ ಬಂದಾಗ, ಆತನಿಗೆ ಬಂದಾಗ ಅದನ್ನು ಏನು ಮಾಡಿದನು ಆತನ ಜೀವನದಲ್ಲೇ ಒಂದು ದೊಡ್ಡ ಕಾರ್ಯ. ಹಾಗೆ ಹೇಳ್ತಾರೆ, ಆಗ ಅವ್ರಿಗೆ ಆ ಸೇವಕರಿಗೆ ತೋರಿಸುವಾಗ ಇಡೀ ಲೋಕದ ಒಂದು ರೋಗ ಆತನು ಹೊತ್ಕೊಂಡನು. ನಾವು ಮುಂದೆ ನೋಡ್ತೀವಿ ನಂತರ ಆ ರೋಗವನ್ನು ಆತನು ಹೊತ್ಕೊಂಡನು. ಆಗ ಹೇಳ್ತದೆ, ನಾವು ಪ್ರತಿಯೊಂದು ರೋಗಕ್ಕೆ ಒಂದು ನೋವು ಇದೆ ಅಲ್ವಾ? ಒಂದೊಂದು ಸಣ್ಣ ಗಾಯ ಬಿದ್ದರೇನೋ ಒಂದು ನೋವಿದೆ. ಕ್ಯಾನ್ಸರ್ಗೆ ಒಂದು ನೋವು ಇದೆ. ಒಂದೊಂದು ಲಿವರ್ಗೂ, ಕಿಡ್ನಿಗೂ, ಒಂದೊಂದು ಅಂಗಕ್ಕೂ ಬಾಧಿಸಲ್ಪಡುವಾಗ ಒಂದು ರೋಗಕ್ಕೆ ಒಂದು ನೋವಿದೆ. ಅದೆಲ್ಲ ಅವರು ಅನುಭವಿಸಿದರು. ಒಬ್ಬನೇ ಅದನ್ನು ಅನುಭವಿಸಿದರು. ಅದನ್ನು ದೇಹದಲ್ಲಿ ಅದನ್ನು ತೆಗೆದುಕೊಂಡ್ರು. ಆಗ ಹೆಂಗಿರ್ತದೆ? ಒಂದು ಕಡೆ ಸೈತಾನನ ಅವನ ಒಂದು ಕೋಪ ಮೊಯ್ ತೀರಿಸ್ಬೇಕಂತ ಸೈತಾನನ ಒಂದು ಕಡೆ ಇದ್ದಾನೆ. ಒಂದು ಕಡೆ ಇಡೀ ಲೋಕದ ಪಾಪ ಅವ್ರ ಮೇಲೆ ಬಂದಿದೆ. ಲೋಕದ ಪಾಪ ಬಂದ ಮೇಲೆ ಪರಿಶುದ್ಧನಾದ ತಂದೆಯವರನ್ನು ನೋಡುವುದೇ ಇಲ್ಲ. ಆ ಒಂದು ಕ್ಷಣ ದೇವರೇ ಕೈ ಬಿಟ್ಟರು ಯೇಸು ಸ್ವಾಮಿಯನ್ನು. ಅದಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ, ಏಲಿ ಏಲಿ ಲಾಮಾ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತಾರೆ. ಮಾಡೋಕ್ಕಾಗಲ್ಲ. ಈಗ ತಂದೆಯಾದ ದೇವರು ನಮ್ಮ ಎಲ್ಲರನ್ನ ಕಾಪಾಡಬೇಕಂದ್ರೆ ಮಗನನ್ನು ಅಲ್ಲಿ ಬಿಡಲೇಬೇಕಾಗಿದೆ. ಡೀಲಲ್ಲಿ ಬಿಟ್ಬಿಟ್ರು, ತಂದೆನೇ ಬಿಟ್ಟರು. ಪ್ರೀತಿಯ ಮಗ ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ತಂದೆಯಾದ ದೇವರು ಹೇಳ್ತಾ ಇದ್ರು, ನನ್ನ ಪ್ರಿಯ ಕುಮಾರನು. ಆ ದಿಗ್ಸಾಸನ ಪಡೆದುಕೊಂಡಾಗ, ಆತನ ಮೇಲೆ ಅಭಿಷೇಕ ಬಂದಾಗ, ನನ್ನ ಪ್ರಿಯನು ಆಕಾಶದಿಂದ ಧ್ವನಿ ಕೇಳ್ತಾ ಇದೆ. ಆಕಾಶ ಧ್ವನಿ, ಈತ ನನ್ನ ಪ್ರಿಯನು. ಮತ್ತು 17ನೇ ಅಧ್ಯಾಯದಲ್ಲಿ ಆತನು ಆ ಒಂದು ರೂಪಾಂತರದ ಬೆಟ್ಟದಲ್ಲಿ ಹೋಗುವಾಗ ಅವರ ಜೊತೆಗಿದಂಥ ಪೇತ್ರ ಮತ್ತು ಅವರ ದರ್ಶನವನ್ನು ಇವರೆಲ್ಲ ಕಂಡಾಗ ಅಲ್ಲಿ ದೇವರು ಹೇಳ್ತಾರೆ, ನನ್ನ ಪ್ರಿಯ ಮಗನು. ಇಲ್ಲ, ಯೇಸು ಸ್ವಾಮಿನ ಹೇಳ್ತಾರೆ, ಆತನ ಪ್ರಿಯವಾದದನ್ನೇ ಮಾಡುವುದರಿಂದ ನನ್ನನ್ನು ಆತನು ಬಿಟ್ಟು ಅಗಲುವುದೇ ಇಲ್ಲ. ಆ ಒಂದು ಕ್ಷಣ ಹೆಂಗಿರ್ತದೆ ನೋಡಿ. ಎಲ್ಲರಿಂದ ಬಿಟ್ಟಲ್ಪಟ್ರು. ಆಗ ಕೂಡ ಒಂದು ಮಾತು ಆತನಿಂದ ಕೋಪವಾಗಿ ಶಾಪವಾಗಿ ಆಗ್ತಾ ಇಲ್ಲ ಅಂತ ಬರಲಿಲ್ಲ. ಎಲ್ಲವನ್ನು ತಾಳಿಕೊಂಡ್ರು. ಅದನ್ನು ಮುಗಿಯುವ ತನಕ ಪ್ರಾಸೆಸ್ ಇದೆಯಲ್ಲ, ಅಯ್ಯೋ ತುಂಬ ಕಷ್ಟ. ಆ ಒಂದು ಪ್ರಾಸೆಸ್ ನಡೆಯುವಂಥ ಒಂದು ಕಾರ್ಯ ಮುಗಿಯುವ ತನಕ ಆತನು ಹಂಗೆ ನರಳಾಡಿ ಬಿಟ್ಟನು. ಏನು ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಒಬ್ಬ ಸೈತಾನನ ಕೋಪ ತೀರಿಸ್ಕೊಳ್ತಾ ಇದ್ದಾನೆ, ಈ ಕಡೆ ಲೋಕದ ಪಾಪ ಬರ್ತಾ ಇದೆ, ಈ ಕಡೆ ತಂದೆ ಬೇರೆ ಕೈ ಬಿಟ್ಟಿದ್ದಾರೆ. ಈಗ ಹೆಂಗಿರ್ತದೆ ಇದೆಲ್ಲ? ನಾವು ಅಂದ್ಕೊಳ್ತೀವಿ ನಮ್ಮ ಒಂದು ಕಷ್ಟ ಹೆಂಗೆ ದೇವ್ರಿಗೆ ಗೊತ್ತಾ, ನನ್ನ ಕಷ್ಟ ಅವ್ರ ಕಣ್ಣಿಲ್ವಾ ಅಂತೀವಿ. ಇದು ನಡೆದಿಲ್ಲ ಅಂದರೆ, ಒಂದು ಕಾರ್ಯ ನಡೆದಿಲ್ಲ, ನಾವು ಮಾಡಿದ ಪ್ರಾರ್ಥನೆ ನಡೆದಿಲ್ಲ ಅಂದರೆ ದೇವರಿಗೆ ಕಣ್ಣಿಲ್ವಾ? ಮಾಡೋದೆಲ್ಲ ನಾವು ಮಾಡಿಬಿಟ್ಟು ಕೊನೆಗೆ ದೇವರಿಗೆ ಕಣ್ಣಿಲ್ವಾ, ಅವ್ರಿಗೆ ಕಿವಿಲ್ವಾ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಅಂತ ಕೊನೆಗೆ ದೇವ್ರ ಮೇಲೆ ಹಾಕ್ತೀವಿ. ಆತನು ಎಲ್ಲವನ್ನು ನಮಗೋಸ್ಕರ ಓದ್ಕೊಂಡು ಆಮೇಲೆ ಪಕ್ಕದಲ್ಲಿ ನೋಡಿ ಹೇಳಿ,
ನಿಮ್ಮ ಒಂದು ಸಂಕಷ್ಟಗಳನ್ನು ಆತನು ಅನುಭವಿಸಿದ. ಆತನಿಗೆ ಗೊತ್ತು. ನಾವು ಅಂದ್ಕೊಳ್ತೀವಿ ಇದೆಲ್ಲ ದೇವರಿಗೆ ನಾವು ಅಂದ್ಕೊಳ್ತೀವಿ, ಓಹ್ ದೇವರಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗ, ನೀವು ಹೇಳಿದೇನೆ ಗೊತ್ತಾಗುತ್ತದೆ ನನ್ನ ಸಂಕಷ್ಟ ಏನು, ಯಾವ ಹಾದಿನಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಆತನು ಹಾದಿನಲ್ಲಿ ಹೋದವರು ನಮ್ಮ ಸಂಕಷ್ಟಗಳನ್ನು ಆತನು ಹೊತ್ತುಕೊಂಡನು. ಅದೇ 4ನೇ ವಾಕ್ಯವನ್ನು ನಾವು ನೋಡುವಾಗ ನಿಜವಾಗಿ ನಮ್ಮ ಒಂದು ದುಃಖಗಳನ್ನು ಆತನು ಒಂದು ನಮ್ಮ ಎಲ್ಲ ಅವ ಒಂದು ತಮಿಳಿல் பார்க்கும்போது நம்முடைய துக்கங்களை எல்லாம் அவர் சுமந்தார். ಕನ್ನಡದಲ್ಲಿ ಏನಿದೆ? ಸಂಕಷ್ಟಗಳ ನಮ್ಮ ಸಂಕಷ್ಟಗಳು. ಆಮೇಲೆ ಫಸ್ಟ್ ಒಂದು ಸಂಕಷ್ಟ ಬರ್ತದೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತು ಹೊರೆಯು ಸಂಕಷ್ಟವೇ ಹೌದು. ನಾವೇನೋ ಅವ್ರು ದೇವರಿಂದ ಅನುಭವಿಸ್ತಾ ಇದ್ದಾರೆ ಅನ್ಕೋಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಆದರೆ ಇಲ್ಲಿ ಹೇಳುತ್ತದೆ, ಇಲ್ಲಿ ತಮಿಳಿನಲ್ಲಿ ನೋಡುವಾಗ ಆತನ ದುಃಖಗಳನ್ನು ಆತನು ಹೊತ್ತುಕೊಂಡನಂತೆ. ಅವರ್ ಟಿಯರ್ಸ್, ನಮ್ಮ ಕಣ್ಣೀರು. ಅದಕ್ಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ಕೆಲವು ಸತಿ ಎಲ್ಲ ನಾವು ದುಃಖವಾಗಿರುವಾಗ ದೇವರು ನಮ್ಮನ್ನ ಬಿಡುವುದೇ ಇಲ್ಲ. ತಕ್ಷಣ ಯಾರೋ ಒಬ್ಬರನ್ನ ಕಲಿಸ್ತಾರೆ, ನಮ್ಮನ್ನು ಸಂತೈಸ್ತಾರೆ. ನಮಗೆ ಗೊತ್ತು ನಮ್ಮ ದುಃಖದ ಸ್ಥಿತಿ ಗೊತ್ತು. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಾವು ಅನ್ಕೋಬಿಡ್ತೀವಿ ದೇವರಿಗೆ ಏನು ಗೊತ್ತಾಗಲ್ಲ ಅಂತ. ಎಲ್ಲ ಗೊತ್ತು. ಈಗ ನಾನು ಹೋಗ್ತಾ ಇರುವಂಥ ಹಾದಿ ಗೊತ್ತು, ನಾನು ಏನು ನೆನೆಸ್ತಾ ಇದ್ದೀನಿ ಗೊತ್ತು, ನನ್ನ ದುಃಖ ಏನು ಗೊತ್ತು, ನನ್ನ ಸಮಸ್ಯೆ ಏನು ಗೊತ್ತು. ಆದರೂ ಆತನ ಸ್ಟಿಲ್ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆಮೇಲೆ ಇನ್ನೂ ಒಂದು 5-10 ನಿಮಿಷದಲ್ಲಿ ಒಂದು 3 ಕಾರ್ಯವನ್ನು ಮಾತ್ರ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತೆ 8:17 ಹೇಳುತ್ತದೆ. ಮತ್ತೆ 8:17 ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಹೇಳಿರುವ ಮಾತು ನೆರವೇರಿದೆ. ಯೆಶಾಯ 53:5 ಹೇಳುತ್ತದೆ ಅಲ್ವಾ? ನಮ್ಮ ಬೇನೆಗಳನ್ನು, ನಮ್ಮ ರೋಗಗಳನ್ನು ಆತನು ಏನು ಮಾಡಿದನಂದರೆ ಹೊತ್ತುಕೊಂಡನಂತೆ. ಅದೇ ನಾನು ಹೇಳಿದ್ದೀನಲ್ಲ, ಒಂದು ದರ್ಶನದಲ್ಲಿ ಇಡೀ ರೋಗ ಒಂದು ಅಲ್ಸರ್, ಹಸಿವೆ ಆಗಿ ನಮಗೆ ಊಟ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ತಡೆಯೋಕ್ಕಾಗ್ತದ? ಅವುಗಳು ಯಾಕಪ್ಪ ಈ ಜೀವನ ಸತ್ತು ಹೋಗ್ತಾರೆ ಚೆನ್ನಾಗಿದೆ. ಒಂದು ಗ್ಯಾಸ್ಟ್ರಿಕ್ಗೆ ಕೆಲವ್ರು ಹಂಗೆ ಹೇಳ್ತಾರೆ. ಒಂದು ತಲೆನೋವು ಬಂದುಬಿಟ್ರೆ ಅಷ್ಟೇ, ಅಯ್ಯೋಪ್ಪ ಈ ತಲೆನೋವು ಬದಲು ಸತ್ತು ಹೋದ್ರೆ ಚೆನ್ನಾಗಿ. ಯಾವುದು ತಗೊಂಡ್ರು ಒಂದು ನೋವಿಗೆ ತಡೆಯಾಗ ನಮ್ಮ ಮಾತು ಹಂಗೆ ಬರ್ತದೆ. ಈ ಹಲ್ಲು ನೋವಲ್ಲಿ ತಡೆಯೋದಕ್ಕೆ ಬದಲು ಸತ್ತು ಹೋದ್ರೆ ಚೆನ್ನಾಗಿರ್ತದೆ. ಈ ತಲೆನೋವು, ಈ ಮೂಗು ನೋವು, ಈ ನಾಲಿಗೆ ನೋವು, ಒಂದು ನೋವು, ಸಣ್ಣ ನೋವುಗಳಿಗೆ ನಾವೇನು ಮಾಡ್ತೀವಿ ಅಂದರೆ ತಡ್ಕೊಳಕ್ಕಾಗಲ್ಲ. ಈಗ ನೋಡಿ, ನಾವು ಲೋಕದಲ್ಲಿ ಕಾಣುವಂಥ ಪ್ರತಿ ರೋಗದ ಕ್ರೂರವನ್ನು ಆತನು ದೇಹದಲ್ಲಿ ಹೊತ್ಕೊಂಡಿದ್ದಾನೆ. ಅಂದರೆ ಹೆಂಗಿದ್ದಿರಬೇಕು? ಆಲ್ ದ ಸಿನ್, ಎಲ್ಲ ಪಾಪ, ಎಲ್ಲ ರೋಗ, ಎಲ್ಲ ವ್ಯಾಧಿಗಳು ಆತನ ದೇಹಕ್ಕೆ ಬಂದು ಹೊಡೆದಾಗ ಆತನು ಹೆಂಗೆ ಅದನ್ನು ತಾಳ್ಕೊಂಡಿರ್ಬೇಕು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ತುಂಬ ಕಷ್ಟ. ಬಟ್ ಆತನು ಹೊತ್ತು ತೀರಿಸಿದನು. ಆಮೇನ್. ಆತನ ಒಂದು ಬಾಶುಂಡೆಗಳು ನಮ್ಮನ್ನು ವಾಸಿ ಮಾಡುತ್ತದೆ. ನಮ್ಮ ರೋಗಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಆತನು ಹೊತ್ತು ತೀರಿಸಿದನು. ಇವತ್ತು ನೋಡಿ, ಎಲ್ಲರೂ ಕೈ ಬಿಡುವ ಆ ಒಂದು ರೋಗ ಬಂದಾಗ ಡಾಕ್ಟ್ರೇ ಹೇಳ್ತಾರೆ ನಿಮ್ಮ ದೇವರನ್ನ ಬೇಡ್ಕೊಳ್ಳಿ ಅಂತಾರೆ. ಕೆಲವು ಡಾಕ್ಟ್ರೇ ಹೇಳ್ತಾರೆ ಕ್ರೈಸ್ತರು ಯಾರಾದರೂ ಪ್ರಾರ್ಥನೆ ಮಾಡಿಸಿ ಅಂತಾರೆ. ಎಲ್ಲ ನಂಬದೇ ಇರುವಂಥವ್ರು ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ಳಿ ಅಂತ ಏನು ಮಾಡ್ತಾರೆ? ಯೇಸುಸ್ವಾಮಿ ಕಡೆಗೆ ನಡೆಸ್ತಾರೆ. ಎಲ್ಲರೂ ಕೈ ಬಿಟ್ಟರು ಕೂಡ ದೇವರು ಮಾತ್ರ ಕೈ ಬಿಡದೆ ಕಾಪಾಡ್ತಾರೆ. ಆಮೇಲೆ ನನಗೆ 14 ವಯಸ್ಸಲ್ಲಿ ಇರುವಾಗ ಬಂದಂಥ ರೋಗದಲ್ಲಿ ದೇವರು ನನಗೆ ಜೀವ ಕೊಟ್ಟರು. ಇವತ್ತು ನಾನು ಜೀವವಾಗಿ ನಿಂತಿದ್ದೀನಿ. ಒಂದು ವೇಳೆ ಅವತ್ತು ದೇವರು ನನಗೆ ಜೀವ ಕೊಟ್ಟಿಲ್ಲ ಅಂದರೆ ಇವತ್ತು ನಿಮ್ಮನ್ನೆಲ್ಲ ನಾನು ನೋಡೇ ಇರೋದಿಲ್ಲ, ನೀವು ಕೂಡ ನಾನು ನೋಡಿ ಇರೋದಿಲ್ಲ. ನೋಡಿರಿ, ದೇವರು ಎಂಥ ರೋಗವನ್ನು ಡಾಕ್ಟ್ರ್ ಹೇಳಿದ್ರು ಕಾಪಾಡೋಕ್ಕಾಗಲ್ಲ ಅಂದರು. ಆದರೆ ದೇವರು ಜೀವ ಕೊಟ್ಟರು. ಇವತ್ತು ನೋಡಿ, ಎಷ್ಟೋ ಜನರು ರೋಗವನ್ನು ದೇವರು ವಾಸಿ ಮಾಡಿದ್ದಾರೆ. ಇವನ್ ಪೇತ್ರನು ಹೇಳುವಾಗ ಹೇಳ್ತಾನೆ, ಆತನ ಒಂದು ಬಾಶುಂಡೆಗಳಿಂದ ನಾವೇನು ಮಾಡಿದ್ದೇವೆ? ವಾಸಿ ಹಾಕಿದ್ದೇವೆ. ಸ್ಟೈಪ್ಸ್, ಅದು ಯೆಶಾಯದಲ್ಲಿ ಕೂಡ ನಾವು ಓದುತ್ತೇವೆ. ಆತನ ಒಂದು ಬಾಶುಂಡೆಗಳಂದರೆ ಆತನು ಹೊಂದಿದ ಗಾಯದ ಆ ಒಂದು ಚಿಹ್ನ, ಅದು ಆರಿದ ಮೇಲೆ ಅದು ಒಂದು ಚಿಹ್ನೆ ಅದು ಕಾಣುತ್ತದೆ. ಒಂದು ವಡು, அந்த ஒரு வடு, அவருடைய கையில் அவருடைய வடு, ಅವರ ಒಂದು ಬಾಸುಂಡೆಗಳು ನಮ್ಮನ್ನು ವಾಸಿ ಮಾಡುತ್ತದೆ. ಹೀಲಸ್. ಕೆಲವು ಸತಿ ಎಲ್ಲ ನಮ್ಮ ರೋಗಗಳು ನೋವಲ್ಲಿ ಬಂದಾಗ ಆ ನೋವನ್ನು ಹೇಗಿರ್ತದೆ ದೇವರಿಗೆ ಗೊತ್ತಾಗ್ತದೆ. ಈ ಅಂಡರ್ಸ್ಟ್ಯಾಂಡ್
ಅದಕ್ಕೆ ದೇವರೇ ಆಗಲ್ಲಪ್ಪ ಅಂತ ಹೋದಾಗ ತಕ್ಷಣ ಡೆಲಿವರಿ ಕೊಟ್ಬಿಡ್ತಾರೆ. ಅವ್ರಿಗೆ ಗೊತ್ತು ಅವ್ರ ನೋವಿನ ಆ ಒಂದು ಒತ್ತಡ ಹೆಂಗಿರ್ತದೆ ಗೊತ್ತು. ಆತನು ಶಿಲುಬೆ ಮೇಲೆ ನಮ್ಮ ಎಲ್ಲ ರೋಗಗಳನ್ನು ಆತನು ಹೊತ್ತು ತೀರಿಸಿದನು. ಆಮೇನ್. ಅಂದರೆ ನಾವು ಈ ಒಂದು ರೋಗದ ಸಮಯಗಳು ಬಂದಾಗ ನಾನು ಸುಖವಾಗಿರ್ತೇನೆ, ನಾನು ಆರೋಗ್ಯವಾಗಿರ್ತೇನೆ ಹಾಗೆಲ್ಲ ಬಾಯಿ ತೆರೆದು ಹೇಳಬಾರದು, ಹೇಳಬೇಕು. ಏಸಾಯ 53ನೇ ಅಧ್ಯಾಯ 5ನೇ ವಾಕ್ಯನ ಅದು ಹೇಳುತ್ತದೆ. 53 ಅದು ಓದಿ. ಏಸಾಯ 53:5. ಗಾಯವಾಯಿತು, ಜಜ್ಜಲ್ಪಟ್ಟನು. ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಅವರು ಅನುಭವಿಸಿದರು. ಆಮೇನ್. ಅವರ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. 1 ಪೇತ್ರ 2:24. 1 ಪೇತ್ರ 2:24 ಓದಿ. 25. ಯಾವುದು? ಮ್ಯಾಥ್ಯೂ ಅಲ್ಲ, 1 ಪೇತ್ರ 1 Peter 2:24 25 ಓದಿ ಅದು. ಹೊತ್ತುಕೊಂಡು ಏರಿದನು, ಗುಣವಾಯಿತು. ಆತನ ಬಾಸುಂಡೆಗಳಿಂದ ಗುಣವಾಯಿತು. ಈ ವಾಕ್ಯವನ್ನು ನಾವು ಹೇಳಬೇಕು. ಯಾವುದನ್ನು ಹೇಳಬೇಕು? ಆತನ ಒಂದು ಬಾಸುಂಡೆಗಳು ವಾಸಿ ಮಾಡ್ತದೆ, ಈ ಬಾಸುಂಡೆಗಳು ನನ್ನನ್ನು ವಾಸಿ ಮಾಡ್ತದೆ. ವಾಕ್ಯ ಹೇಳಬೇಕು. ನಾವು ಆರೋಗ್ಯವಾಗಿರ್ತೇನೆ, ನಾನು ಚೆನ್ನಾಗಿರ್ತೇನೆ ಅಂತ ಪಾಸಿಟಿವ್ ಕನ್ಫರ್ಸ್ ಮಾಡಬಾರ್ದು, ವರ್ಡ್ ಕನ್ಫರ್ಸ್ ಮಾಡಬೇಕು. ವಾಕ್ಯವನ್ನು ನಾವು ಬಾಯಾರೆ ಏನು ಮಾಡಬೇಕಂದ್ರೆ ಅರಿಕೆ ಮಾಡಬೇಕು. ನಮ್ಮ ಬಾಯಲ್ಲಿ ಅದು ಬರಬೇಕು. ನಮ್ಮ ರೋಗಗಳನ್ನು ಹೊತ್ಕೊಂಡು, ಒಂದು ವೇಳೆ ಇಲ್ಲಿರುವಂಥವ್ರು, ಒಂದು ವೇಳೆ ಆನ್ಲೈನ್ ನೋಡುವಂಥವರು ಕೆಲವು ರೋಗಗಳಲ್ಲಿ ನೀವು ನರಳಾಡ್ತಾ ಇರ್ಬೋದು. ನಿಮ್ಗೆ ಹೇಳಿ ಈ ವಾಕ್ಯಗಳನ್ನು ಅರಿಕೆ ಮಾಡಿ. 1 ಪೇತ್ರ 2:24, ಏಸಾಯ 53:5, ಈಗ ಓದಿದ ಹಾಗೆ ಮತ್ತಾಯ 8:17. ಆತನು ನಮ್ಮ ರೋಗಗಳನ್ನು ಹೊತ್ತಿ ತೀರಿಸಿದನು. ಆಮೇಲೆ ಆತನು ಹೊತ್ತು ತೀರಿಸಿದನು. ಇನ್ನು 2 ಕಾರ್ಯ ನಾವು ನೋಡಿ ಪ್ರಾರ್ಥನೆ ಮಾಡೋಣ. ಅದೇ ಮತ್ತೆ 8:17 ಹಾಗೆ ನೋಡುವಾಗ ಹಾಗೆ ಹೇಳುತ್ತದೆ, ಆತನು ರೋಗಗಳನ್ನು ಹೊತ್ತುಕೊಂಡನು. ತಿರ್ಗಾ ಒಂದು ವಾಕ್ಯ ಓದಿ, ನಮ್ಮ ಬೇನೆಗಳನ್ನು ಹಾಗಂದರೆ ನಮ್ಮುடைய ಬಲವೀನಂಗಲ್ಲ, ನಮ್ಮ ಬಲಹೀನತೆಗಳನ್ನು ಆತನು ಏನು ಮಾಡಿದನು? ನಮ್ಮ ಬಲಹೀನತೆಗಳು, ನಾವು ಯಾವುದರಲ್ಲಿ ವೀಕ್ ಅಂತ ಅವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಯಾವುದರಲ್ಲಪ್ಪ ವೀಕ್ ಅಂತ ಅವ್ರಿಗೆ ಗೊತ್ತು. ನಮ್ಮ ಬಲಹೀನತೆಗಳು ಆತನ ಏನು ಮಾಡಿದನು? ಒತ್ತುಕೊಂಡನು. ಕೊನೆಯದಾಗಿ ಬಾಲಮುಖ್ಯ ಕಾರ್ಯ 1 ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಗಲಾತ್ಯ 3:13 ತಮಿಳಲ್ಲಿ, 14 ಕನ್ನಡದಲ್ಲಿ. ಗಲಾತ್ಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ. ತಮಿಳ ಗಲಾತ್ಯರು 3:13. 14 ಕನ್ನಡದಲ್ಲಿ. ಕ್ರಿಸ್ತು ಗಲಾತ್ಯದವರು ಬರೆದ 3:14 ಹಾಗೆ ಇದೆಯಾ? ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ಎಷ್ಟನೇ ವಾಕ್ಯ ಅದು? ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಹೇಳಿರುವ ಶಾಪದೊಳಗೆಯಿಂದ ನಮ್ಮನ್ನು ಬಿಡಿಸಿದನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಮರಕ್ಕೆ ತೂಗಾಡಿಸಲ್ಪಟ್ಟವನು, ಶಪಿಸಲ್ಪಟ್ಟವನು, ಆತನು ಶಾಪಕ್ರೈಸ್ತನು. ಮರಕ್ಕೆ ತೂಗಾಡಿಸಲ್ಪಟ್ಟವನು ಏನು ಮಾಡಿದನು? ಶಪಿಸಲ್ಪಟ್ಟವನು, ಶಾಪಕ್ರೈಸ್ತನು. ಹಾಗಂದರೆ ಯೇಸು ಸ್ವಾಮಿ ನಮ್ಮ ಶಾಪಗಳನ್ನು ಆತನು ಏನು ಮಾಡಿದ್ದಾರೆ? ಹೊತ್ತಿ ತೀರಿಸಿದ್ದಾರೆ. ಶಿಲುಬೆಗೆ ಹಾಕಲ್ಪಟ್ಟ ಎಲ್ಲರೂ ಶಪಿಸಲ್ಪಟ್ಟವರು. ನಮ್ಮ ಒಂದು ಶಾಪಗಳನ್ನು ಅವ್ರು ಏನು ಮಾಡಿದ್ದಾರೆ? ಒಂದಕ್ಕೂ ಆತನು ಒತ್ಕೊಂಡಿದ್ದಾರೆ. ಕೆಲವರೆಲ್ಲ ಇನ್ನೂ ನೋಡಿ ಶಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಹೇಳ್ತಾರೆ ನಮ್ಮ ಮೂತಾತಿಯರ ಶಾಪ, ನಮ್ಮ ಜನರೇಷನ್ ಶಾಪ, ನಮ್ಮ ತಂದೆ ತಾಯಿಗಳ ಶಾಪ ಹಾಗೆ ಬರ್ತಾ ಇದೆ. ಇಲ್ಲ, ಕ್ರಿಸ್ತನಲ್ಲಿ ಇರುವಾಗ ಅದು ಮುರಿಯಲ್ಪಡುತ್ತದೆ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಶಾಪವನ್ನು ಯೇಸು ಸ್ವಾಮಿ ಶಿಲುಬೆ ಮೂಲಕ ಮುರಿದಾಕಿದರು. ಯಾಕಂದರೆ ಆತನು ಶಾಪಕ್ರೈಸ್ತನಾದನು. ಯಾಕೆ? ನಮ್ಮ ಶಾಪಗಳನ್ನು ಆತನು ನೀಗಿಸುವುದಕ್ಕಾಗಿ. ಆಮೇಲೆ ಒಂದು ವೇಳೆ ಯಾವುದಾದ್ರು ಒಂದು ಶಾಪ ಹಾಗೆ ಮುಂದುವರಿತಾ ಇದೆ, ಯಾವುದೋ ಒಂದು ಕಾರ್ಯಗಳು ಆಗ್ತಾ ಇದೆ ಎಂಬುದಾಗಿ ನಿಮಗೆ ಅನಿಸುವುದಾದರೆ ನೀವು ಇದನ್ನು ಬ್ರೇಕ್ ಮಾಡಿ ಪ್ರಾರ್ಥನೆ ಮಾಡಬೇಕು. ಏನಂದರೆ ಹಾಗೆ ಹೇಳಬಾರ್ದು, ಈ ವಾಕ್ಯ ಹೇಳಬೇಕು. ನನ್ನ ಯೇಸು ನನಗಾಗಿ ಶಾಪಕ್ರೈಸ್ತನಾದನು,
ಈ ಶಾಪ ನನ್ನನ್ನು ಮುಟ್ಟುವುದಿಲ್ಲ. ಹೇಳಬೇಕು, ಬಾಯಿ ತೆರೆದು ವಾಕ್ಯ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಶಾಪವನ್ನು ನೀನು ಒತ್ತಿ ತೀರಿಸಿದೆ. ಈ ಯಾವ ಶಾಪವಾಗಲಿ ನನ್ನ ಜೀವನದಲ್ಲಿ ಬರಬಾರದು, ನನ್ನ ಮಕ್ಕಳ ಜೀವನದಲ್ಲಿ ಬರಬಾರದು, ನನ್ನ ಕುಟುಂಬದಲ್ಲಿ ಬರಬಾರದು ಎಂಬುದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಂಪಾದಿಸಿದ ಕಾರ್ಯಗಳನ್ನು ನಾವು ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಅದಕ್ಕೆ ಇವತ್ತು ನಾವು ಅದನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಆಮೇನ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ರೋಗಗಳನ್ನು, ನಮ್ಮ ಬಲಹೀನತೆಗಳು, ನಮ್ಮ ದುಃಖಗಳನ್ನು, ನಮ್ಮ ಎಲ್ಲ ರೀತಿಯಾದಂಥ ಅಪರಾಧಗಳನ್ನು ಆತನೇ ಹೊತ್ತುಕೊಂಡನು. ಒಂದು ನಿಮಿಷ ಇರುವಂಥ ಸ್ಥಳದಲ್ಲಿ ಹಾಗೆ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಈ ಒಂದು ಕಾರ್ಯಗಳನ್ನಿಟ್ಟು ಒಂದು 5-10 ನಿಮಿಷ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಇವತ್ತು ನಮ್ಮ ಒಂದು ಜೀವನದಲ್ಲಿ ಕ್ರಿಸ್ತನು ಈಗಾಗಲೇ ಸಂಪಾದಿಸಿದಂಥ ಈ ಒಂದು ಯಾವುದೇ ಕಾರ್ಯಗಳು, ಇದರ ಮೂಲಕವಾಗಿ ದೇವರು ಸಂಪಾದಿಸಿ ನಮಗೆ ಸ್ವಾಧೀನವಾಗಿ ಇಟ್ಟಂಥ ಕಾರ್ಯಕ್ಕೆ ವಿರೋಧವಾಗಿ ಯಾವ ಕಾರ್ಯವಿದ್ದರೂ ಈಗ ನಾವು ಈ ವಾಕ್ಯವನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಕೈಯಾಗಲಿ, ನಮ್ಮ ಕಣ್ಣಾಗಲಿ, ನಮ್ಮ ಕಿವಿಗಳಾಗಲಿ, ನಮ್ಮ ನಡಕೆಯಾಗಲಿ ನಾವು ಪಾಪಕ್ಕೆ ನಮ್ಮನ್ನು ಬಿಟ್ಟು ಕೊಡಬಾರದು. ಯಾಕಂದರೆ ನಾವು ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಇನ್ನು ಮುಂದೆ ಬದುಕುವುದು ನಾವಲ್ಲ, ಕ್ರಿಸ್ತನೇ. ದ ಕ್ರೈಸ್ಟ್, ಕ್ರಿಸ್ತನೇ ಆತನು ಬದುಕಿದ್ದಾನೆ. ನಾವಲ್ಲ, ನಮ್ಮ ಗುಣಗಳಲ್ಲ, ನಮ್ಮ ಕ್ರಿಯೆಗಳಲ್ಲ, ಕ್ರಿಸ್ತನೇ ಬದುಕಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಆತನು ನಮ್ಮ ಎಲ್ಲ ರೀತಿಯಾದ ಕಾರ್ಯಗಳನ್ನು, ನಮ್ಮ ಅಕ್ರಮಗಳನ್ನು, ನಮ್ಮ ಅಪರಾಧಗಳನ್ನು ಆತನು ಹೊತ್ತುಕೊಂಡನು. ಇನ್ನು ಮುಂದೆ ನಮ್ಮ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವುದಲ್ಲ, ನಮ್ಮ ಎಲ್ಲ ಸಂಕಷ್ಟಗಳನ್ನು ಆತನೇ ಹೊತ್ತುಕೊಂಡನು. ನಮ್ಮ ಎಲ್ಲ ದುಃಖಗಳನ್ನು, ನಮ್ಮ ಸಂಕಷ್ಟಗಳು, ನಮ್ಮ ಎಲ್ಲ ದುಃಖಗಳನ್ನು ಆತನೇ ಹೊತ್ತುಕೊಂಡನು. ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡನು ಶಿಲುಬೆಯಲ್ಲಿ. ನಮ್ಮ ಬಲಹೀನತೆಗಳನ್ನು ಆತನು ಹೊತ್ತುಕೊಂಡನು. ನಮ್ಮ ಶಾಪಗಳನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡನು. ಹಾಗಂದ್ರೆ ಇದೆಲ್ಲವನ್ನು ಆತನು ತೆಗೆದುಕೊಂಡು ಕೊನೆಯದಾಗಿ ಹೇಳಿದ್ದೀನಿ, ಪೇಯ್ಡ್. ಎಲ್ಲ ಕಾರ್ಯಗಳಿಗಾಗಿ ಯಾವ ಕಾರ್ಯ ಕೊಡಲ್ಪಟ್ಟಿದೆಯೋ ಅದು ಕೊಟ್ಟು ತೀರಿಸಲಾಗಿದೆ. ಇನ್ನು ಮುಂದೆ ನೀವು ಪಾಪದಲ್ಲಿಯೂ, ಇನ್ನು ಮುಂದೆ ನೀವು ಶಾಪದಲ್ಲಿಯೂ, ಇನ್ನು ಮುಂದೆ ನೀವು ಗುಲಾಮತನದಲ್ಲಿ, ಇನ್ನು ನೀವು ದುಃಖದಲ್ಲಿಯೂ, ಇನ್ನು ನೀವು ಸಂಕಷ್ಟದಲ್ಲಿಯೂ ಇರುವಂಥ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ತೀರಿಸಿದ್ದಾರೆ. ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಈ ಒಂದು ಸತ್ಯವನ್ನು ತಿಳಿದುಕೊಳ್ಳುವಾಗ ಈ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಇನ್ನೂ ಒಂದು ವೇಳೆ ಕೂಡ ನಮ್ಮ ಒಂದು ಜೀವನವು, ನಮ್ಮ ಕುಟುಂಬವು ಈ ರೀತಿಯಲ್ಲಿ ಸಂಕಷ್ಟದಲ್ಲಿ ಇರುವಾಗ ಈಗ ನಾವು ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ. ದೇವರೇ, ಹಲ್ಲೆಲೂಯ, ನಾನು ಇನ್ನು ಮುಂದೆ ಪಾಪಕ್ಕೆ ನಾನು ಜೀವಿಸಬಾರದು ಸ್ವಾಮಿ. ಪಾಪಕ್ಕೆ ಸತ್ತವನಾಗಿ ನಾನು ಇರಬೇಕು ಕರ್ತನೆ. ಹಾಗೆ ಪ್ರಾರ್ಥನೆ ಮಾಡೋಣ. ಏನೋ ಒಂದು 5-10 ನಿಮಿಷದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಮುಗಿಸಲಿದ್ದೇವೆ. ದೇವರೇ, ನಾನು ಪಾಪಕ್ಕೆ ಸತ್ತವನಾಗಿ ಕಾಣಲ್ಪಡಬೇಕು ಸ್ವಾಮಿ. ನನ್ನ ಒಂದು ನೋಟ, ನನ್ನ ಒಂದು ದೃಷ್ಟಿ, ನನ್ನ ಒಂದು ಕೈ, ನನ್ನ ಒಂದು ಕ್ರಿಯೆಗಳು, ನನ್ನ ಒಂದು ಕಾಲು, ನನ್ನ ಒಂದು ನಡಕೆ ಪಾಪಕ್ಕೆ ಸತ್ತದಾಗಿರಬೇಕು ಸ್ವಾಮಿ. ನಮ್ಮ ಅಕ್ರಮಗಳು, ನಮ್ಮ ದುಃಖಗಳನ್ನು, ನಮ್ಮ ಬೇನೆಗಳನ್ನು ನೀನು ಹೊತ್ತುಕೊಂಡೆ ಸ್ವಾಮಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿ ಏನಾದ್ರು ರೋಗ ಇರುವುದಾದರೆ, ನಮ್ಮ ಕುಟುಂಬದಲ್ಲಿ ಇರುವವರ ರೋಗ ಏನಾದ್ರು ಇರುವುದಾದರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ರೋಗವು ಯೇಸುವಿನ ನಾಮದಲ್ಲಿ ವಾಸಿ ಆಗಲಿ. ಈಗ ಈ ಒಂದು ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿ ನೋಡಿ, ಸ್ವಸ್ಥತೆ ಆಗ್ತದೆ. ಅದೆಷ್ಟೋ ವರ್ಷಗಳಿಂದ ಇದ್ದಿರಬಹುದು, ಅದೆಷ್ಟೋ ದಿನಗಳಿಂದ ನಮ್ಮನ್ನು ಕಾಡಿಸ್ತಾ ಇರಬಹುದು, ತಡೆಯಾಗಿರಬಹುದು. ಆದರೆ ಇವತ್ತು ಪ್ರಾರ್ಥನೆ ಮಾಡುವಾಗ ಅದು ನೀಗುತ್ತದೆ. ಯಾಕಂದ್ರೆ ನಮ್ಮ ಒಂದು ರೋಗಗಳನ್ನು ಆತನು ಹೊತ್ತುಕೊಂಡನು. ಯಾಕಂದ್ರೆ ನಮಗೆ ಸುಕ್ಷೇಮ ಉಂಟು ಮಾಡುವಂತ ಒಂದು ಜವಾಬ್ದಾರಿ ಆತನ ಮೇಲೆ ಬಂದಿತ್ತು. ಆದ್ದರಿಂದ ಆತನು ಅದನ್ನು ಹೊತ್ತಿ ತೀರಿಸಿ ಬಿಟ್ಟನು. ಹಲ್ಲೆಲೂಯ. ಹೇಳೋಣ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿ. ಯಾವ ಬಲಹೀನತೆ ಇದೆ, ಯಾವ ರೋಗ ಇದೆ, ಯಾವ ಪಾಪಕ್ಕೆ ಒಂದು ವೇಳೆ ನಮ್ಮ ಇನ್ನೂ ಗುಲಾಮರಾಗಿ ನಾವು ಸಾಯದೇ ಇದ್ದೀವಿ, ಇನ್ನು ಕೂಡ ಯಾವ ಪಾಪದ ಕಾರ್ಯವು ಹಲ್ಲೆಲೂಯ ಕ್ರಿಯೆ ಮಾಡುತ್ತಾ ಇದೆ. ಶಕರ ಬಲರಗಡಲ. ಸ್ತೋತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ಸುಖವಾಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಆರೋಗ್ಯವಾಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ ಸ್ವಾಮಿ. ಎಲ್ಲ ಶಾಪಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಶಾಪಗಳು, ನಮ್ಮ ಶಾಪಗಳನ್ನು ಆತನು ಹೊತ್ತುಕೊಂಡನು.
ನಮ್ಮ ಶಾಪಕ್ಕಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. He delivered us. ಇದರ ಮುಂದೆ ಹಿಂದೆ ವಾಕ್ಯಗಳು ನೋಡುವಾಗ ಈ ಶಾಪಗಳೆಲ್ಲ ಇಂದ ನಮ್ಮನ್ನು ಬಿಡಿಸಿ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿ ನಮ್ಮನ್ನ ಮಾಡಿದರು. ಹಲ್ಲೆಲೂಯಾ. ಶಾಪವನ್ನ ನೀಗಿಸಿ ಆಶೀರ್ವಾದಕ್ಕೆ ಬಾಧ್ಯರಾಗಿ ನಮ್ಮನ್ನು ಮಾಡಿದರು. ಶಾಪಕ್ಕೆ ಇರುವಂಥವರು ನಾವಲ್ಲ, ನಾವು ಆಶೀರ್ವಾದಕ್ಕೆ ಇರುವಂಥವರು. ನಮ್ಮ ಆಶೀರ್ವಾದಕ್ಕೆ ಬಾಧ್ಯರು, ನಾವು ಶಾಪಕ್ಕೆ ಬಾಧ್ಯರಲ್ಲ. ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಯಾವುದಾದ್ರು ಶಾಪ, ನಮ್ಮ ಕುಟುಂಬದಲ್ಲಿ, ಮಕ್ಕಳಲ್ಲಿ ಅಥವಾ ಗಂಡ ಹೆಂಡತಿನಲ್ಲಿ ಹಾಗೆ ಹಿಂದಟ್ಟಿ ಬರುತ್ತಿರುವಂಥ ಯಾವುದೇ ಶಾಪವಾಗಲಿ ಇವತ್ತು ಮುರಿದು ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿಯ ಶಿಲುಬೆ ಆ ಶಾಪವನ್ನೆಲ್ಲ ಮುರಿದಾಕಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಶಾಪಗಳು ಮುರಿದಾಕಿರುವುದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ. ರಿಕಲ ಬರಕತಲರ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಕದಲ ಗಡಲರ, ಓ ರಿಬಿಯಂದಲರ ಗಡಲರ. ಓ ಜೀಸಸ್, ಅತಿಶಯನೇ. ರಿಕಲ ಬರಗಡನರ, ಓ ಸರ್ವಶಕ್ತನೇ. ರಿಗದನ ಮರಗಡಲರ ಗದಲರ. ಥ್ಯಾಂಕ್ ಯು ಜೀಸಸ್. ವಂದನೆಗಳು ಸ್ವಾಮಿ. ಹಾಗೆ ಒಂದೆರಡು ನಿಮಿಷ ಹಾಗೆ ನಾವು ದೇವರನ್ನು ಆರಾಧಿಸಲಿದ್ದೇವೆ. ಸುಂದರನೇ, ಓ ಸುಂದರನೇ, ಅತಿಶಯನೇ, ನನ್ನ ಪ್ರಿಯನೇ, ಓ ಶಕರ. ಹಾಗೆ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಲಿಗದಲ ಬರಕತಲ ಶಂದರ ಗಡಲರ. ರಬಬನರ ಗದಲರ ಗಡಲರಿ ಗಡಲರ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ನಿನ್ನನ್ನು ನೋಡಲು ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ಎಸ್ ಲಾರ್ಡ್, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಶಕರಂದರ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಹೌದು ಸ್ವಾಮಿ, ನಾವು ನಿನ್ನನ್ನೇ ನೋಡಬೇಕಪ್ಪ, ನಿನ್ನನ್ನೇ ನೋಡಿ ನಾವು ಬದುಕಬೇಕಪ್ಪ. ಈ ಒಂದು ದಿನದಲ್ಲಿಯೂ ಕರ್ತನೇ, ನಾವು ನೋಡಿದ ವಾಕ್ಯದ ಹಾಗೆ ಆನ್ಲೈನಲ್ಲಿ ನೋಡುವಂಥವರು, ಇಲ್ಲಿ ಇರುವಂಥವರು ಕೂಡ ಯಾವ ಕಾರ್ಯಗಳಲ್ಲಿ ಅಪ್ಪ ಇದ್ದಾರೋ, ಇವತ್ತು ಈ ಸತ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವನದಲ್ಲಿ ಈ ವಾಕ್ಯಕ್ಕೆ ತಕ್ಕ ಹಾಗೆ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ, ಸ್ವಸ್ಥತೆ ಆಗಲಿ ಯೇಸುವಿನ ನಾಮದಲ್ಲಿ, ಶಾಪದಿಂದ ಬಿಡುಗಡೆ ಆಗಲಿ ಅಪ್ಪ, ಪಾಪದಿಂದ ಬಿಡುಗಡೆ ಆಗಲಿ, ದುಃಖದಿಂದ, ವೇದನೆಯಿಂದ, ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ.
ನಿನ್ನ ಆಳ್ವಿಕೆಗೆ ಎಲ್ಲವನ್ನು ಸಮರ್ಪಿಸ್ತೇವೆ. ಬಂದ ಎಲ್ಲರನ್ನ ಆಶೀರ್ವದಿಸು ಸ್ವಾಮಿ. ಕೃಪೆಯ ಹಸ್ತವು ಜೊತೆಗಿದ್ದು ನಡೆಸಲಿ ಕರ್ತನೆ. ಇನ್ನು ಉಳಿದಿರುವಂಥ ದಿನಮಾನಗಳಲ್ಲಿ ಇರುವ ಎಲ್ಲ ಆ ಒಂದು ಪ್ರಾರ್ಥನೆಗಳನ್ನು ನೀನು ಆಶೀರ್ವದಿಸು. ಇನ್ನು ನಿನ್ನ ವಾಕ್ಯದ ಗುಪ್ತ ಕಾರ್ಯಗಳನ್ನು ನಮಗೆ ಕಲಿಸಿಕೊಡು ಸ್ವಾಮಿ. ನಿನ್ನ ಹಸ್ತದಲ್ಲಿ ಎಲ್ಲ ಸಮರ್ಪಿಸ್ತೇವೆ. ನಿನಗೆಲ್ಲ ಘನತೆ ಮಹಿಮೆಯನ್ನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್. ಎಲ್ಲರೂ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ನಾಳೆಯೂ ನಮಗೆ 6:00 ನಮಗೆ ಇರುತ್ತದೆ. ನಾಳೆದು ನಮಗೆ ಕಮ್ಯುನಿಯನ್ ಇರುತ್ತದೆ. ಆ ಕರ್ತನ ಮೇಜು ಅನ್ನು ನಾವು ಹಿಂಬಾಲಿಸಲಿದ್ದೇವೆ. ನಂತರ ಶುಕ್ರವಾರ, ಶುಭ ಶುಕ್ರವಾರ ಆರಾಧನೆ ನಮಗೆ ಬೆಳಗ್ಗೆ 9:30 1 ಗಂಟೆ ತನಕ ಇರುತ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಪ್ರೈಸ್.